Happy birthday. ಗೈಸ್ ನೋಡಿ, ಆಚೆಯಿಂದ ನೋಡಕ್ಕೆ ಈ ತರ ಕಾಣಿಸ್ತಿದೆ. ನನ್ ಬರ್ಡ್ ಇವೆಂಟ್ ಡೆಕೋರೇಷನ್ ಮಾಡ್ಕೊಂಡು ಹೋಗಿ ಬಂದ್ಬಿಟ್ಟವ್ರು ಯಾರು. ಚಿಕನ್ ಬೇಕಾ? ಚಿಕನ್ ಇಲ್ಲ ಮಾತ್ರ ಸಖತ್ತಾಗಿದೆ. ಗೆಜ್ಜೆಗಳ ಸದ್ದು ಆಗಲ್ಲ. ವಾವ್. Happy birthday to you. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡಿದ್ದೀರಾ. ಸೊ ಇವತ್ತು ನನ್ನ ಬರ್ಡೇ, ಅಂದರೆ ನನ್ನ ಬರ್ಡೇ ನಾನು ಲಾಸ್ಟ್ ಬ್ಲಾಗಲ್ಲಿ ನನ್ನ ಬರ್ಡೇ ತೋರಿಸ್ಕೊಂಡೆ, ಮತ್ತು ಇವತ್ತು ಕೂಡ ನನ್ನ ಬರ್ಡೇನೆ. ಅಂದರೆ ನಾನು ಬೆಳಿಗ್ಗೆವರೆಗೂ ಬ್ಲಾಗ್ ಮಾಡಿದ್ದೆ. ಅದಾದಮೇಲೆ ಏನಾಗುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ನಮ್ಮ ಅಕ್ಕ ಸರ್ಪ್ರೈಸ್ ಕೊಡ್ತೀನಿ ನನಗೆ, ಅದಕ್ಕೆ ಬಾ ಅಂತ ಕರೆದಿದ್ದಾಳೆ. ಎಲ್ಲೋ ಜಾಗಕ್ಕೆ ಹೋಗಿದ್ದಾಳೆ ಅವಳು. ಸೊ ನಾನು ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಇಲ್ಲಿ ನಮ್ಮಮ್ಮ ಕುಶಾನಿ ಎಲ್ಲ ಮತ್ತೆ ಹೊರಡಬೇಕು. ನಮ್ಮಮ್ಮ ನೋಡ್ರಿ ಸಹ ರೆಡಿ ಆಗೋ ನನ್ನ ಬರ್ಡೇಗೆ ಇವತ್ತು. ಇದೆ ನಿನ್ನ ಔಟ್ಫಿಟ್ ಇವತ್ತು ನನ್ನ ಬರ್ಡೇಗೆ. ಇಲ್ಲ, ಬೇರೆ ಇದೆ. ಇದು ಸುಮ್ಮನೆ ಹಾಕೊಂಡೆ ಇದು. ಮನೇಲಿ ಹಾಕೊಳ್ಳೋದು ಇದು. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಎಲ್ಲಿ ಹೌದು ಬೈಲ್ ಅಂಶ ನೀವೇ ಕೇಳಬೇಕು. ಸರ್ಪ್ರೈಸ್ ಅಂತ ಅಂದ್ಮೇಲೆ ಅದನ್ನೆಲ್ಲ ಹೇಳ್ಬೋದಲ್ಲ ನೀವು ಸರ್ಪ್ರೈಸ್ ನನಗೆ? ನೋಡ್ಬೋದಲ್ಲ ನೀನು, ಇನ್ನೂ ಖುಷಿ ಆಗುತ್ತಲ್ವಾ? ಅಲ್ಲ ಇವಾಗ ಹೇಳ್ರೆ ಚೆನ್ನಾಗಿರುತ್ತಲ್ಲ. ಇವಾಗ ಹೇಳ್ಬಿಟ್ಟು ನಿಂಗೆ ಕ್ಯೂರಿಯಾಸಿಟಿ ಇರೋದಿಲ್ಲ. ಇದು ಬರೀ ನಮ್ಮಿಬ್ಬರ ಮಾತ್ರ ಇರುತ್ತೆ. ಯಾವ್ದು ಚೆನ್ನಾಗಿ ನೋಡ್ತಿರ್ತಾರೆ, ಅವ್ರಿಗೆ ಮೋಸ ಮಾಡಬಾರ್ದು. ಗೈಸ್, ಇವಾಗ ನಮ್ಮ ಅಕ್ಕ ಸರ್ಪ್ರೈಸ್ ಕೊಡ್ತೀನಿ. ನನ್ನ ಅಕ್ಕ ಮತ್ತೆ ಬಾವ ಹೋಗಿದ್ದಾರೆ ಒಂದು ಪ್ಲೇಸ್ಗೆ. ನೀನು ಸುಮ್ಮನೆ ಬಾ, ಅಮ್ಮನ ಜೊತೆ ಬಾ ಅಂತ ಹೇಳಿದ್ಲು ಅಷ್ಟೇ. ನಾನು ಇವಾಗೆಲ್ಲ ಅಜ್ಯೂಮ್ ಮಾಡ್ಕೊಂತಿರೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ನಾವೆಲ್ಲ ಹೋಗ್ತೀವಿ ಅಂತ ನಾನು ಅಜ್ಯೂಮ್ ಮಾಡ್ಕೋತಾ ಇದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ ಐಡಿಯಾ ನಂಗೆ ಒಂಚೂರು ಇಲ್ಲ. ಸೊ ಈಗ ನಾನು ಕುಶಾನಿ, ನಮ್ಮ ಅಮ್ಮ ಮತ್ತೆ ಲೇಕಿ ಇಲ್ಲಿಂದ ಹೋಗ್ಬೇಕು. ಸೊ ಟೈಮ್ ಮಾಡಿ 2 ಗಂಟೆ ಆಗೋಗ್ಬಿಟ್ಟಿದೆ. ಅವ್ರ ಮಕ್ಕ 3 ಗಂಟೆ ಒಳಗಡೆ ಬಾ ಅಂತ ಹೇಳಿದ ಆಗೋಕ್ಕೆ. ಹೋಗ್ಬೇಕು, ಬನ್ನಿ ಹೋಗುವ. ಇದು ನನ್ನ ಔಟ್ಫಿಟ್ ಅಂತ ಅನ್ಕೊಂಡು ಹೋಗ್ಬಿಡಿ, ಸುಮ್ಮನೆ ಹಾಕೊಂಡಿದ್ದೀನಿ ಔಟ್ಫಿಟ್ ಇದು. ಸೊ ನಾನು ಮೊಟ್ಟೆ ತೊಗೊಂಡಿದ್ದೀನಿ, ಅವಾಗ ಅಲ್ಲೋಗಿ ಹಾಕೋಬೇಕು. ಗೈಸ್ ಇಲ್ಲಿ ನೋಡಿ, ಕುಶಾನಿ ಮಲ್ಕೊಂಬಿಟ್ಟವಳೆ ಫುಲ್ಲು ಡೀಪ್ ಸ್ಲೀಪ್ ಒಳಗೆ. ಕುಶಾನಿ ನನ್ನ ಬರ್ಡೇ ಹೆಸರು ಮಲ್ಕೊಂಡ ಕುಶಾನಿ. ನಮ್ಮ ಲೇಕಿ ಬಂದವನೆ. ಲೇಕಿ ಹ್ಯಾಪಿ ಬರ್ಡೇ ಮಚ್ಚ. ಥ್ಯಾಂಕ್ ಯು ಮಚ್ಚ. ಒಂದು 10 ಸಲ ಹೇಳ್ದೆ ನಿನ್ನೆಯಿಂದ ರಾತ್ರಿವರೆಗೂ. ಒಂದು 10 ಸಲ ಹೇಳವನೆ. ನಮ್ಮ ಅಕ್ಕ ಫೋನ್ ಮಾಡೋಣ. ನಮ್ಮ ಅಕ್ಕ ಫೋನ್ ಮಾಡೋಳೆ. ಏನಂತಮ್ಮ? ಸರಿ ಆಯ್ತು. ಏನಂತ? ನಿನಗೆ ಯಾಕೆ ಹೇಳ್ಬೇಕು? ಅಲ್ಲ ಹೇಳಿ, ಏನು ಸರ್ಪ್ರೈಸ್? ಸರ್ಪ್ರೈಸ್ ಅದು ಹೇಳಲ್ವ ಇವಾಗ? ನನ್ನ ಬಟ್ಟೆ ಚೆನ್ನಾಗಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಹೊಸ್ದಾಗಿ ಗ್ಲಾಸ್ ಹಾಕೊಂಡಿದ್ದೀನಿ, ಚೆನ್ನಾಗಿದೆ ಕಣವ. ಚೆನ್ನಾಗಿದೆ. ಆಯ್ತು ಹೊರಡೋಣ ಇವಾಗ. ಆಯ್ತು ಮತ್ ಬಾ ಹೊರಡೋಣ. ಕುಶನ್ ಹಂಗೆ ಮಲ್ಕೊಂಡು ಹಂಗೆ ತಾಕೊಂಡು ಹೋಗ್ತಾ ಇದೀವಿ ಇವಾಗ. ಕುಶನ್ ಹಂಗೆ ಆಯ್ ಮಾಡು ಬ್ಲಾಗ್ಗೆ. ಆಯ್ ಮಾಡು. ಎದ್ಬಿಟ್ಟ ಆಯ್ ಮಾಡು ಬ್ಲಾಗ್ಗೆ. ಇವತ್ತೇನಪ್ಪ ಇವತ್ತು ಏನ್ ಡೇ ಇವತ್ತು? ಏನು ಜೋರ ಇಲ್ಲ ಏನೇನು ಇಲ್ಲಿ ಮುಂದೆ ಏನು? Happy birthday to you. ಥ್ಯಾಂಕ್ ಯು ಕುಶಾನಿ. ಮನೆಗೆ ಆಯ್ತು ಹೋಗೋ ಇವಾಗ. ಎಷ್ಟು ಸಲ ಹೇಳ್ಕೊಟ್ಟಿನಿ ಚಪ್ಪಲಿ ಕರೆಕ್ಟಾಗಿ ಹಾಕೋ ಅಂತ. ಮತ್ತೆ ಉಲ್ಟಂಪಲ್ಟಲ್ಲಿ ಚಪ್ಪಲಿ ಹಾಕೊಂಡಿದ್ಯಾ ಕಣೆ. ಚಪ್ಪಲಿ ಹಾಕೊಂಡೆ. ಕರೆಕ್ಟಾಗಿ ಚಪ್ಪಲಿ ಹಾಕೋ ಫಸ್ಟ್. ಹಾಕೋ. ಅವಳು ಜೀವನ ಪೂರ್ತಿ ಹೇಳ್ಕೊಟ್ರು ಕೂಡ ಅವಳು ಮಾತ್ರ ಕರೆಕ್ಟಾಗಿ ಚಪ್ಪಲಿ ಹಾಕಲ್ಲ, ಉಲ್ಟಂಪಲ್ಟ ಹಾಕೋಳು. ಇವಾಗ ನಂಕಾರಲ್ಲಿ ಹೋಗ್ತಿದೀವಿ. ಅವಳಿ ನಮ್ಮ ಅಕ್ಕ ಎಲ್ಲ ಹೋಗ್ಬಿಡಿ ಅಂಕಾರಲ್ಲಿ. ಬ್ಲೂ, ನನ್ನ ಶರ್ಟ್ ಕೂಡ ಬ್ಲೂ. ಒಂಥರ ಚೆನ್ನಾಗಿದೆ, ಮ್ಯಾಚಿಂಗ್. ಪಿಲ್ಲೋ ಕಲರ್ ಬ್ಲೂ. ಎಲ್ಲ ಬ್ಲೂ ಮ್ಯಾಚಿಂಗ್ ಐತಿ ಇವತ್ತು. ಕುಶಾನಿನು ಬ್ಲೂ. ಎಲ್ಲಿ ಕುಶಾನಿ? ಓ ಇಲ್ಲಿ ಬ್ಲೂ. ವಾ ಕ್ರೇಜಿ. ಹೋಗುವ ಗೈಸ್, ಇಲ್ಲೂ ಕೂಡ ಬ್ಲೂ ಗೈಸ್. ಒಂದ್ಸಲ ಏನ್ ಗೊತ್ತಾ, ಇಲ್ಲಿ ಕೂಡ ಬ್ಲೂ. ಒಂದ್ ನಿಮಿಷ, ಏನ್ ಗೊತ್ತಾ, ಎಲ್ಲರೂ ನಮ್ಗೆ ಬ್ಲೂ ಕಾಣಿಸಿದ್ರೆ ಮತ್ತೆ ಎಲ್ಲ ಕಡೆ ಬ್ಲೂ ನೋಡಿ. ಇಲ್ಲೂ ಬ್ಲೂ ನೋಡಿ, ಇಲ್ಲೂ ಬ್ಲೂ. ಒಂದ್ ಕಲ ಕಣ್ಣು ಕಾಣಿಸ್ಬಿಟ್ರೆ ಎಲ್ಲ ಇಲ್ಲಿ. ಇದು ಗ್ರೀನ್ ಅಲ್ಲ, ಇದು ಬ್ಲೂ. ಏನಮ್ಮ ಬೆಳಗ್ಗೆ ಹಾಲ್ ತರಕ್ ಬಂದಿದೆ ಪುಟ್ಟ. ಬಿಟ್ಬಿಟ್ಟೆ, ಕೈ ಕಾಲು ಲೇಟ್ ಆಯ್ತು. ಹೆಂಗ್ ಬಿದ್ದೆ ಗೊತ್ತಿಲ್ಲ ಪುಟ್ಟ, ಹಿಂಗ್ ದಬ್ದಂಗ್ ಆಯ್ತು ಯಾರೋ. ಬಿದ್ದೆ ಪಾಪ. ಅಂಗಡಿಯವ್ರು ಬಂದೆ ತಗದ್ರು. ನೀನ್ ಯಾರು ತಳ್ದಂಗ್ ಆಯ್ತು. ಇಲ್ಲೇ ನೋಡಿ, ಇಲ್ಲೇ ಆಯ್ಕೊಂಡೆ ಸರಿಯಾಗಿ ಬಿತ್ತು. ಏಟ್ ಮಾತ್ರ ಹಿಂಗಮ್ಮ ಬಿದ್ದೆ ನೀನು. ಗೈಸ್ ನಮ್ಮ ಹೋಗ್ತಿದ್ದೆ ನಡ್ಕೊಂಡು, ಹಿಂದೆ ತಳ್ಳುದ್ರಂತೆ, ಕೆಳಗ್ ಬಿದ್ರಂತೆ. ಅಂದ್ರೆ ಮಿಸ್ಟ್ರಿ ಅಪ್ಪ ಇದು. ಸುತ್ತ ನೋಡಿದ್ರೆ ಯಾರು ತಳಿರ್ಬೇಕು ನಿನ್ನ ಯೋಚನೆ ಮಾಡ್ತೀನಿ. ತೇಜಸ್ ತಳ್ಳೋದ್ನ ಇಲ್ಲ ನಾವು ಅಪ್ಪ ತಳ್ಳೋದ್ರಲ್ಲಿ ನೀವಪ್ಪ ತಳ್ಳೋದ್ರ ಯಾರು ತಳ್ರು ಗೊತ್ತಾಗ್ತಿಲ್ಲ. ಸ್ವಲ್ಪ ಯಾರು ತಳ್ರ ಕಮೆಂಟ್ ಮಾಡಿ ಗೈಸ್. 3 ಜನ ಯಾರೋ ಒಬ್ರು ಯಾರು ತಳ್ಳಿರ್ತಾರೆ ನಾವು ಅಮ್ಮನ. ಒಳ್ಳೇದು ಕಣಮ್ಮ, ಒಳ್ಳೇದು ಅಲ್ವಾ ನಿಂಗ? ಒಳ್ಳೇದು. ನಾವು ಅಮ್ಮನಿಂದ ಕಡೆ ಯಾರೋ ಇದಾರೆ ಅಂತ ಅರ್ಥ ಅದು. ನಾವು ಅಮ್ಮನಿಂದ ಕಡೆ ಬಲ ಇದೆ ಅಂತ ಅರ್ಥ ಅದು. 3 ಜನ ಬಲ ಇದೆ ನಾವು ಅಮ್ಮನಿಂದ ಕಡೆ. ಗೈಸ್ ಇಲ್ಲಿ ಡೀಸೆಲ್ ಹಾಕಕ್ ಬಂದಿದ್ವಿ. ಲಾರಿ ತಳ್ತವ್ರಿ ಅವರು. ಲಾರಿನ ತಳ್ತವ್ರೆ. ತಳ್ತಿ ಒಂದೇ ಬೆಳೆ ನೀನು. ತಳ್ಳಾಯ್ತು ಹೋಗು, ತಳ್ಳೋಗ ಒಂದೇ ಬೆಳಲ್ಲಿ. ಮಕ ನೋಡ್ತಲ್ಲ ಮಕ. ಗೈಸ್ ಕೇಳಿಸ್ಕೊಳ್ಳಿ, ಏನಿದೆ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಗೈಸ್. ಏನಿದೆ ಗಿಚ್ಚೆ ಆಡಿ ಮೆತ್ತೆ ಆಡಲ, ಗೆಜ್ಜೆಗಳ ಸದ್ದು ಆಗಲ,
ಸೊಂಪಾದ ಪಾದ ಜೋಪಾನ ಒಲವೇ ನೀನು ನಿಂತಿರೋ ಈ ನೆಲ ನನ್ನ ಪ್ರೇಮದಿನುಲ ನಿನ್ನ ಶ್ವಾಸ ದಾಸಾದೇನ ಚೆಲುವೆ. ಕ್ರೇಜ್ ಲ್ಯಾಂಗ್ವೇಜ್ ನಂಗೆ ಇದು ಈ ಲೈನು ಈ ಸಾಂಗ್ ಅಲ್ಲಿ ತುಂಬಾ ಇಷ್ಟ. ಇವಾಗ ನಮ್ಮ ಅಮ್ಮ ಹಿಂದಗಡೆ ಹೆಂಗ್ ಗೊತ್ತ ಅನ್ಕೊಂಡಿರ್ತಾರೆ, ನಮ್ಮ ಮಗ ಯಾಕೆ ಸರಿಗಮಪ ಹೋಗ್ಬಾರ್ದು ಅಂತ ಅನ್ಕೊಂಡಿರ್ತಾರೆ ಅಲ್ಲಮ್ಮ. ನಾನ್ ನಮ್ಮ ಅಕ್ಕ ಇಲ್ಲೇ ಅಕ್ಕಪಕ್ಕ ಮಾಡ ನಮ್ಮ ಮನೆ ಪಕ್ಕ ಅಂತ ಅನ್ಕೊಂಡು ತುಂಬಾ ದೂರ ಮಾಡೋ ಹೋಯ್ತು. ಇವಾಗ ಇನ್ನೂ ಇಲ್ಲಿಂದ ಹೋಗ್ಬೇಕು ಇನ್ನೊಂದು 10 ಕಿಲೋಮೀಟರ್ 20 ಕಿಲೋಮೀಟರ್. ಸೊ ಹೊಟ್ಟೆ ಸಿಕ್ಕಾಪಟ್ಟೆ ಹಚ್ಚಿದ್ದು. ನಮ್ಮ ಅಮ್ಮ ಕೂಡ ಏನೋ ಊಟ ಮಾಡಿರ್ಲಿಲ್ಲ, ನಾನು ಕೂಡ ಊಟ ಮಾಡಿಲ್ಲ, ಕುಶಲ ಕೂಡ ಊಟ ಮಾಡಿಲ್ಲ, ನಮ್ಲೆಕ್ಕಿ ಕೂಡ ಊಟ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಹಾಸನ್ ಮೇನ್ ರೋಡ್ ಇದು ಇದು ಹಾಸನ್ ಮೇನ್ ರೋಡು. ಸೊ ಇಲ್ಲೇ ಒಂದು ಪಾಕಶಾಲೆ ಇತ್ತು, ಊಟ ಒಳ್ಳೆ ಊಟ ಮಾಡ್ಕೊಂಡು ಹೋಗೋಣ. ನಮ್ಮ ಅಕ್ಕನ ಕೂಡ ಊಟ ಇಲ್ವಂತೆ ಅಲ್ಲಿ. ಸೊ ಇಲ್ಲೇ ತಗೊಂಡೋಗ್ಬೇಕು ಊಟ ಕೂಡ. ಬನ್ನಿ ಹೋಗೋಣ, ತಿನ್ಕೊಳೋಣ, ತಗೊಂಡು ಹೋಗೋಣ. ನಮ್ಮ ಅಮ್ಮನಿಗೆ ಬೇಕು ಅಂತ ಪ್ಯೂರ್ ವೆಜ್ಜು, ಪ್ಯೂರ್ ವೆಜ್ ಕಡೆ ನಿಲ್ಸೀನಿ ಬಾ. ಮೇಲೆಲ್ಲ ಸುತ್ತಾಡ್ತೆ. ಬಿಸಿಲು ಈಚೆ ಬಂದಲ್ಲ ಮೈಯೆಲ್ಲ ಸುಟ್ಟಾಯ್ತಾ ನಡೆ ಒಳಗಡೆ ಇದು. ಮುಂಚೆ ನಾವು ಹೋಟ್ಲಿಗೆ ಬಂದ್ರೆ ಎಲ್ಲಿ ಬೇಕು ಕುತ್ಕೊಂಡ್ಬಿಡ್ತಿದ್ವಿ ಜಾಗ ಸಿಕ್ಕಿದ ಕಡೆ. ಬಟ್ ಇವಾಗ ಬಿಸಿಲು ನೋಡಿ ಆಚೆ ಕಡೆ ಎಷ್ಟು ಬಿಸಿಲಿದೆ. ನಮಗೆ ಇಲ್ಲಿ AC ಇದ್ರೇನೆ ನೆಮ್ಮದಿ, ಇಲ್ಲಾಂದ್ರೆ AC ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಕಾಲೇಜಾಗ AC ಬೇಕು, ಮನೆ ಇದ್ದಾಗ ಫ್ಯಾನ್ ಬೇಕು, ಕೂಲರ್ ಬೇಕು. ಇಲ್ಲಿ ಬಂದಾಗ ಕೂಡ AC ಬೇಕು, ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಬಿಸಿಲಿಗೆ ಆಗಲ್ಲ ಇರೋಕಲ್ಲ. ಕರೆಕ್ಟ್ ತಾನೆ. ಕುಶನಿನ ಪಕ್ಕ ಕುಂತ್ಕೊಂಡು ತಿನ್ಸ್ಬೇಕಿತ್ತು ನೋಡಿ. ಇವಾಗ ಅವಳಿಗೆ ಒಂದು ಸೀಟು. ಕುಶನ್ ಅಲ್ಲೋಗಮ್ಮ ನೀನು ಆರ್ಡರ್ ಮಾಡ್ತೀಯ ಅವಾಗ ನೀನು. ಆಯ್ತು, ಏನು ಆರ್ಡರ್ ಮಾಡ್ಬೋ ತಿನ್ನಕ್ಕೆ? ನನಗೆ ನೀನ್ ಕೊಡ್ಸು ನಂಗೆ ಏನಾರ ಒಂದು. ಏನು ಆರ್ಡರ್ ಮಾಡ್ತೀಯ ನೀನು? ಏನು ಆರ್ಡರ್ ಮಾಡ್ತೀಯ ಹೇಳು. ಏನೋ ಡೀಪ ಓದ್ತೊಳೆ ನೋಡ್ರಿ, ಅವ್ಳು ಓದ್ತಿರೋ ಸ್ಟೈಲ್ ನೋಡ್ರಿ. ಈ ಸಲ ನೀವು ಓದ್ಬಿಟ್ಟಿದ್ರೆ ಇವಾಗ ನಿಂಗೆ ABCD ಹೋಗ್ಬಿಡ್ತೀರಿ ಕುಶಾನಿ. ಓದು. ಚಿಕನ್ ಬೇಕಾ? ಚಿಕನ್ನಾ? ನಾವು ಚಿಕನ್ ತಿಂತೀವಾ? ಯಾರು ತಿಂತಾರೆ? ಪುಟ್ಟ ತಿಂತಾರೆ. ಬೇಬಿ ಚಿಕನ್, ಪುಟ್ಟನು ಚಿಕನ್. ನಾನ್ ಚಿಕನ್ ತಿನ್ನಲ್ಲ. ಯಾಕೆ? ಏನ್ ಆಕ್ಷನ್ ನೋಡಿದ್ರೆ ಎಲ್ಲ ಕೊಟ್ಬಿಡಿ. ಇಲ್ಲಿ ಅದೆಲ್ಲ ಮಾಡಲ್ಲ, ಬರೀ ಫ್ರೂಟ್ಸ್ ವೆಜಿಟೇಬಲ್ಸ್ ಅಷ್ಟೇ ಮಾಡೋದಿಲ್ಲ. ಬ್ಲೂ ಕಲರ್ ದೋಸೆ ಗೈಸ್. ಪಾಪ ಅಂಕಲ್ ಒಬ್ಬಿಟ್ಟು ಕೇಳೋದು ಏನ್ ಬೇಕು ಅಂತ. ಇವಳು ನಂಗೆ ಬ್ಲೂ ಕಲರ್ ದೋಸೆ ಬೇಕು ಅಂತ ಗೈಸ್. ಅವಂಗ ಶಾಕ್ ಆಗ್ಬಿಟ್ಟವ್ರೆ, ಏನ್ ಕೊಡೋದು ಇವ್ರಿಗೆ ಏನು ಗೈಸ್. ಇವಾಗ ನಮ್ಮ ಫುಲ್ ಮೀಲ್ಸ್ ಬಂದಿದೆ, ರೋಟಿ ಮತ್ತೆ ಚಿಕ್ಕ ಚಿಕ್ಕ ಹಪ್ಪಳಗಳು ಇಷ್ಟೆಲ್ಲ ಇದೆ, ಮತ್ತೆ ರೈಸ್ ಕೂಡ ಬರುತ್ತೆ. ಇವಾಗ ಫಸ್ಟ್ ತಿನ್ಬಿಡೋಣ. ಕುಶಾನಿಗೆ ವಾಟರ್ ಮೆಲನ್ ಜ್ಯೂಸ್ ಅಂಕಲ್ ಕೊಡಿಸ್ತವ್ರ ಅವ್ರಿಗೆ. ನೋಡು ಪಾಪ ಅಂಕಲ್ಗೆ ಕುಟ್ಕೊಂಡಿಯ ನೀನು. ಪಾರ್ಸಲ್ ತಗೊಂಡಿ ನಮ್ಮ ಅಕ್ಕಂಗೆ ಮತ್ತೆ ನಮ್ಮ ಬಾವಂಗೆ ಮತ್ತೆ ಕಾರ್ತಿಕ್ಗೆ. ಏನ ಎಲ್ರಿಗೂ ಪಾರ್ಸಲ್ ತಗೊಂಡಿದೀವಿ. ಸೊ ಈಗ ಊಟ ಮುಗೀತು, ಬನ್ನಿ ಹೊರಡೋಣ. ಇವಾಗ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಜಾಗ ಬೇಕಲ್ಲ. ಸೊ ಅದಕ್ಕೆ ಹುಡುಕಿ ಒಂದು ಜಾಗನ, ಒಂದು ಪ್ರಾಪರ್ಟಿನ ಬುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಇದನ್ನು ತುಂಬ ಟ್ರೆಂಡಿಂಗಲ್ಲಿತ್ತು ಈ ಪ್ರಾಪರ್ಟಿ. ಎಲ್ಲರೂ ತುಂಬ ಚೂಸ್ ಮಾಡ್ತಿರೋದನ್ನು. ಸೊ ನೋಡೋಣ ಅಂತ ಕೇಳಿದೆ. ಥ್ಯಾಂಕ್ ಗಾಡ್ ಇವತ್ತು ಇದು ಅವೈಲಬಿಲಿಟಿ ಇತ್ತು ಆ್ಯಂಡ್ ಕೊನೆಗೂ ಸಿಕ್ತು ನಮಗೆ. ಸೊ ನೀವು ನೋಡ್ಬೋದು ನೋಡಿ ಹೆಂಗಿದೆ ಪ್ರಾಪರ್ಟಿ. ವಿಲ್ಲಾ ಮಾತ್ರ ಸಖತ್ತಾಗಿದೆ. ಇದು ಏನೋ ಒಂಥರ ಇಂಡಿಯಾ ಅಂತಾನೆ ಫೀಲ್ ಆಗ್ತಿಲ್ಲ, ಎಲ್ಲೋ ಹೊರಗಡೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ ನಿಜವಾಗ್ಲೂ. ನೋಡಿ ಇದು ಕಿಚನ್ ಇದೆ, ಇಲ್ಲಿ ಡೈನಿಂಗ್ ಏರಿಯಾ, ಇಲ್ಲಿ ಸೋಫಾ, TV, ಅಲ್ಲೊಂದು ಸಿಟ್ಔಟು, ಇಲ್ಲೊಂದು ಏನೋ ಪ್ಲೇಯಿಂಗು, ಇಲ್ಲಿ ಆಚೆ ವರಾಂಡನೂ ಇದೆ. ನಾನು ನಿಮಗೆ ಫುಲ್ ವಿಲ್ಲಾ ತೋರಿಸ್ತೀನಿ ಹೆಂಗಿದೆ ಅಂತ. ಮತ್ತು ಆಚೆ ನೋಡ್ಬೋದು ನೀವು ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ನನ್ನ ಫೇವ್ರೆಟ್ ಸ್ವಿಂಗ್ ಇದೆ. ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಸೊ ಅವನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ವಿಲಾದಲ್ಲಿ ನಿಜವಾಗ್ಲೂ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹುಟ್ಟಾಗಿಂದ ಅವನು ನೋಡ್ತಿರೋದ್ರಿಂದ ಇದು 25th ಬರ್ಡೇ ಅವನದು. ಸೊ 25th ಬರ್ಡೇ ಸ್ವಲ್ಪ ಚೆನ್ನಾಗಾಗಲಿ. ಆ್ಯಂಡ್ ಅದು ಒಂಥರ ಸಿಲ್ವರ್ ಏನೋ ಅದೇನೋ ಅಂತ ಗೊತ್ತಿಲ್ಲ, ಸಿಲ್ವರ್ ಜುಬ್ಲಿನೋ ಏನೋ. 25 years ಕಂಪ್ಲೀಟ್ ಮಾಡಿದ್ದಾನೆ. ಇನ್ನು 100ಅಲ್ಲಿ ಕಾಲು ಭಾಗ ಕಂಪ್ಲೀಟ್ ಮಾಡಿದ್ದಾನೆ. 100 ಅಲ್ಲ, ಇನ್ನೂ ಜಾಸ್ತಿನೇ ಅವನು ಬದುಕಲಿ ಅಂತ ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ. ಆ್ಯಂಡ್ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸಖತ್ತಾಗಿದೆ ಗೈಸ್ ಪ್ರಾಪರ್ಟಿ. ವಿಲ್ಲಾ ಮಾತ್ರ ಎಲ್ಲ ಕ್ಲೀನಿಂಗ್ ನಡೀತಿದೆ. ಇವಾಗ ಒಬ್ಬರು ಚೆಕ್ಔಟ್ ಆದರೆ ಅದು ಕ್ಲೀನಿಂಗ್ ನಡೀತಿದೆ. ಇಲ್ಲಿ ಕೆಳಗಡೆ ಎಲ್ಲ ಮುಗ್ದಿದೆ, ಮೇಲ್ಗಡೆ ಕ್ಲೀನಿಂಗ್ ನಡೀತಿದೆ. ಸೊ ಎಲ್ಲ ಮುಗಿದ ಮೇಲೆ ನಿಮಗೆ ವಿಲ್ಲಾ ತೋರಿಸ್ತೀನಿ ಹೆಂಗಿದೆ ಅಂತ. ಬಟ್ ಕಾಸ್ಟ್ ಇದ್ರದ್ದು ಸ್ವಲ್ಪ ಹೈಯೇ ಇದೆ. ಬಟ್ ಹೋಗಲಿ ಪಾಪ ಅಂತ ನಾನೇ ಬುಕ್ ಮಾಡಿದ್ದೀನಿ. ಸೊ ನೋಡೋಣ ಅವನಿಗಿದು ಎಷ್ಟು ಇಷ್ಟ ಆಗುತ್ತೆ. ಪಕ್ಕ 101% ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಪ್ರಾಪರ್ಟಿ. ಅವನಿಗಂತೂ ಇನ್ನೂ ತುಂಬಾ ಇಷ್ಟ ಆಗುತ್ತೆ.
ಸೊ ಎಸ್ ನೋಡೋಣ ಮುದಮ್ಮ ಹೆಂಗಿದೆ ಹಾ ಅಲ್ವಾ ನೋಡಿ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಸೊ ನಾನು ಇಲ್ಲಿಗೆ ಬರೋ ಅರ್ಜೆನ್ಸಿಲಿ ನಾನು ಏನ್ ಮಾಡಿದೀನಿ ಅಂದ್ರೆ ನಾನು ಬಟ್ಟೆ ತರೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ವಿಡಿಯೋ ಆನ್ ಮಾಡಿದ್ದೀನಿ. ಬಟ್ಟೆ ತರೋದೇ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲಿಗೆ ಬರೋ ಅರ್ಜೆನ್ಸಿಲಿ. ಎಲ್ಲರೂ ಹೇಳ್ತಿದ್ದಲ್ಲ ಬರೀ ಚೈತಕ್ಕ ಏನೋ ವರುಣನ ಅಷ್ಟೇ ಕೊಡ್ಸೋದು, ಚೈತಕ್ಕ ಏನಕ್ಕೆ ಮಾಡೋದೇ ಇಲ್ಲ, ಬರೀ ಅವಳೆ ಎಲ್ಲ ಈಸ್ಕೊಂತಾಳೆ ಅಂತ. ನೋಡಿದ್ರ ನನ್ನ ತಮ್ಮಂಗೋಸ್ಕರ ನಾನು ಎಷ್ಟು ಗಿಫ್ಟ್ ತಗೊಂಡಿದ್ದೀನಿ ಅಂತಲೂ ತೋರಿಸಿದ್ದೀನಿ. ಈ ವಿಲ್ಲಾ ಬುಕ್ ಮಾಡಿದ್ದೀನಿ ಗೈಸ್. ನಾನು ಮಾಡ್ತೀನಿ ಬಟ್ ನಾನು ತೋರಿಸ್ಕೊಳಲ್ಲ. ಇದೊಂದೇ ಲಾಸ್ಟ್ ಬರ್ಡೇ ನಾನು ತೋರಿಸ್ಕೊಡೋದು. ಮತ್ತೆ ಹೇಳ್ಬೇಡಿ ಅವಳು ಏನೋ ಕೊಡೋದಿಲ್ಲ ಅಂತ. ನಾನು ಕೊಡ್ತೀನಿ ಬಟ್ ನಾನು ತೋರಿಸ್ಕೊಳಲ್ಲ ಅಷ್ಟೇ. ಸೊ ಎಸ್ ಇದೊಂದು ಸ್ವಲ್ಪ ಕ್ಲೀನ್ ಆಗಿ ನಾನು ಮತ್ತೆ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ನಾನು, ಪ್ರತಾಪು, ನನ್ನ ಗುಂಡ ಮತ್ತು ಕಾರ್ತಿಕ್ಕು 3 ಜನ ಬಂದಿದ್ದೀವಿ. ಈ ಮಿಗ್ದವರೆಲ್ಲ ವಿನೋದ್ ಬಂದು ಕೇಕ್ ತೊಗೊಂಡು ಬರ್ತಿದ್ದಾನೆ. ಅದು ಸ್ವಲ್ಪ ಲೇಟ್ ಆಗುತ್ತೆ. ಒಂದು ತೊಗೊಂಡು ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಸೊ ಎಲ್ಲ ಹುಡುಗರನ್ನೆಲ್ಲ ಅರೇಂಜ್ ಮಾಡಿಕೊಂಡು ಕಾರಲ್ಲಿ ಬರಬೇಕಲ್ಲ. ಸೊ ಒಬ್ಬೊಬ್ರು ಕೆಲ್ಸದಲ್ಲಿ ಇರ್ತಾರೆ, ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ. ಸೊ ಬಂದ ತಕ್ಷಣ ನಾನು ಹೇಳಿದೆ ಅವರಿಗೆ, ತಕ್ಷಣ ಹೊಲ್ಟು ಬನ್ನಿ, ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಒಂದೊಂದು ನಿಮಿಷನೂ ತುಂಬ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಗೈಸ್. ಅಟ್ಲೀಸ್ಟ್ ಕರೆಕ್ಟಾಗಿ ಇಲ್ಲೆಲ್ಲ ಯೂಟಿಲೈಸ್ ಮಾಡ್ಕೋಬೇಕಲ್ವಾ. ಸೊ ಎಸ್ ಎಲ್ಲ ಬರ್ತಿದ್ದಾರೆ. ಪುಟ್ಟನೂ ಸ್ವಲ್ಪ ಲೇಟಾಗಿ ಬರ್ತಾನೆ. ನಾನು ಫಸ್ಟ್ ಹೋಗಿರ್ತೀನಿ, ಆಮೇಲೆ ನೀನು ಬಾ ಅಂತ ಅಂದಿದ್ದೀನಿ. ನಂಗೆ ಗೊತ್ತಾ ಸಖತ್ ಇಷ್ಟ ಆಗ್ತಿದೆ ಅಲ್ವಾ. ಮೇಲೆ ಹೋಗಿ ನೋಡೋಣ ಗೈ. ಇದು ಗ್ರೌಂಡ್ ಫ್ಲೋರಲ್ಲಿ ಇರೋ ಬೆಡ್ರೂಮು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಇಲ್ಲೊಂದು ಬಾಲ್ಕನಿ ಬೇರೆ ಇದೆ ಔಟ್. ಓ ಅದು ಫೈರ್ ಕ್ಯಾಂಪ್ ಮುದುಮ. ಓ ನೈಸ್. ಸೊ ವಾಶ್ರೂಮ್ ಹೆಂಗಿದೆ ನೋಡೋಣ. ನಾರ್ಮಲ್ ವಾಶ್ರೂಮೇ ಬಟ್ ನೈಸ್ ಇಟ್ ಈಸ್. ಏನೇನು ಚೆನ್ನಾಗಿದೆ ಒಂಥರ ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ನಾನು ಫೋನ್ ಇಲ್ಲೇ ಇಕ್ಕಿರ್ತೀನಿ 2. ಗೈಸ್ ಇಲ್ಲಿ ನೋಡಿ, ಇದೊಂದು ಇಲ್ಲಿ ಸಖತ್ತಾಗಿದೆ. ಇದು ಕೂಡ ಎಷ್ಟು ದೊಡ್ಡ ದೊಡ್ಡ ಮಿರರ್ಸ್ ಇದೆ ಇಲ್ಲಿ, ಚೆನ್ನಾಗಿದೆ. ಇದು ಸ್ಟೇರ್ಸ್ ಎಲ್ಲ ಇದೆ ನೋಡ. ಇಲ್ಲಿ ಆಚೆ ಇದೊಂಥರ ಮಸ್ತ್ ಇದೆ. ವಾ ಬಾಳೆದು ಅವ್ನು ಪ್ಲಾಸ್ಟಿಕ್ ತಂದಿಟ್ಟ ಅವನೇ ಸೇಮ್ ಇದೇ ಥರ. ಇಲ್ಲಿ ರಿಯಲ್ ಇದೆ. ಇದೇ ಲುಕ್ ಅಲ್ಲ ಮುದ್ಮ, ಈ ವುಡ್ ಥರ ಇರೋದೇ ಸಖತ್ ಇದು ಲುಕ್. ಆ ಲೈಟ್ ಇದು ವಾವ್ 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 ವಾವ್. ಓಕೆ ಇಲ್ಲೊಂದು ಬೆಡ್ರೂಮ್ ಇದೆ. ವಾವ್ ಹಾಯ್. ಎಲ್ಲ ಕಡೆನೂ ದೊಡ್ಡ ದೊಡ್ಡ ಮಿರರ್ಸ್ ಹಾಕ್ಬಿಟ್ಟಿದ್ದಾರೆ. ಸಖತ್ತಾಗಿದೆ ಅಲ್ಲ. ಹೌದು ಬಟ್ ಚೆನ್ನಾಗಿದೆ. ಓಕೆ ಇಲ್ಲೊಂದು ವಾಶ್ರೂಮ್ ಇದೆ, ಸೇಮ್ ಅನ್ಸುತ್ತೆ. ಓ ಮುಂಬೈ ನೋಡಿಲ್ಲಿ. ವಾವ್ ನೈಸ್. ಓಪನ್ ಇದು. ಚೆನ್ನಾಗಲ್ಲ. ನೈಸ್. ಅಲ್ಲಿ ವ್ಯೂ ನೋಡ್ಕೊಂಡು ಸ್ನಾನ ಮಾಡ್ಕೊಂಡಿನಿ ಅಂತ. ಚೆನ್ನಾಗಿದೆ ಚೆನ್ನಾಗಿದೆ. ಓ ಇಲ್ಲೂ ಒಂದು ಮಿರರ್. ನಮ್ಮ ಬ್ಯಾಕ್ ಕೇಸ್ ಚೇಂಜ್ ಮಾಡಿದ್ದೀನಿ ಗೈಸ್. ಇದು ಈ ರೂಮಲ್ಲಿರೋ ಬಾಲ್ಕನಿ. ಸೊ ಅಲ್ಲೊಂದು ಬಾಲ್ಕನಿ ಇದೆ, ಮೇ ಬಿ ಅಲ್ಲೊಂದು ರೂಮ್ ಇರಬೇಕು, ಇನ್ನೂ ನೋಡಿಲ್ಲ. ಸೊ ನೋಡಿ ಆಚೆ ಈ ಥರ ವ್ಯೂ ಇದೆ. ಏನು ಮಸ್ತ್ ಇದೆ ಅಲ್ಲ, ಪೀಸ್ ಆಗಿದೆ. ಬಟ್ ಈ ಜಾಗಕ್ಕೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಮಳೆ ಬರ್ತಿರುತ್ತಲ್ಲ, ಈ ಬಿಸಿಲಲ್ಲಿ ಹೆವಿ ದಗೆ ಹೊಡಿತಿದೆ. ಬಟ್ ಮನೆ ಒಳಗಡೆ ಬಂದರೆ ತಣ್ಣಗಿದೆ, ಬಿಕಾಸ್ AC ಇದೆ. ಈ ಫ್ಯಾನ್ ನೋಡಿ ಇಲ್ಲಿ ಹೆಂಗಿದೆ. ಇದು ಫಸ್ಟ್ ನೋಡೋಣ ಬಾ. ಆ ಕಡೆ ಇನ್ನೊಂದು 2 ರೂಮ್ ಇದೆ. ಇಲ್ಲೊಂದು ರೂಮ್ ಇದೆ, 2 ರೂಮ್ಸ್ ಇದೆ. ಈ ರೂಮ್ ಸೇಮ್ ಕೆಳಗಡೆ ಇತ್ತಲ್ಲ, ಸೇಮ್ ಅದೇ ತರ ರೂಮ್. ಇದು ಸೇಮ್ ರೂಮ್. ಅಲ್ಲೊಂದು ಬಾಲ್ಕನಿ ಇದೆ. ಸೊ ಇಲ್ಲೊಂದು ರೂಮ್ ಇದೆ. ಎಲ್ಲ ಸೇಮೇ ಬಟ್ ಒಂಥರ ಚೆನ್ನಾಗಿದೆ ಮಾತ್ರ ಅಲ್ವಾ, ಡಿಫ್ರೆಂಟ್ ಆಗಿದೆ. ಸೊ ಇಲ್ಲೊಂದು ಮಿರರ್. ಹೆಲೋ. ಸೊ ಇಲ್ಲೊಂದು ಬಾಲ್ಕನಿ ಇದೆ, ಇದು ಆಚೆಗಡೆದು. ಆ್ಯಂಡ್ ಆ್ಯಸ್ ಯೂಶುವಲ್ ಇಲ್ಲೊಂದು ವಾಶ್ರೂಮ್ ಕ್ಲೀನ್ ಮಾಡ್ತಾರೆ. ಸೊ ಇದೊಂದು ಸಿಟ್ಔಟ್ ಏರಿಯಾ. ಆ್ಯಂಡ್ ವಾವ್ 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 ವಾವ್, ಎಷ್ಟು ಚೆನ್ನಾಗಿದೆ ನೋಡಿದು. ಪ್ಲಾನಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ನೈಸ್. ಇಲ್ಲೊಂದು ಇದಿದೆ, ಇದೊಂದು ಬಾಲ್ಕನಿ. ಇಲ್ಲಿ ನಾರ್ಮಲ್ ಔಟ್ಸೈಡ್ ಇದು. ಸೊ ಗೈಸ್ ಟೋಟಲಿ 1 2 3 4 ಬೆಡ್ರೂಮ್ಸ್ ಇದೆ ಅಲ್ವಾ. 1 2 3 4 ಬೆಡ್ರೂಮ್ಸ್ ಇದೆ. ಚೆನ್ನಾಗಿದೆ. ಐ ಹೋಪ್ ಅವನಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದೊಂಥರ ಫುಲ್ ಸ್ಪೆಷಲ್ ಬರ್ಡೇ ಗೈಸ್. ಅವ್ನ ಲೈಫಲ್ಲೇ ಫುಲ್ ಸ್ಪೆಷಲ್ ಬರ್ಡೇ, ಈ ವರ್ಷದ ಸ್ಪೆಷಲ್ ಬರ್ಡೇ. ಯಾಕಂದ್ರೆ ಈ ವರ್ಷ ಅವನಿಗೊಂಥರ ಫುಲ್ ಬ್ಲಾಸ್ಟರ್ ಅಂತಾನೆ ಹೇಳ್ಬೋದು.
ಸೊ ಇದು ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ, ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಜೊತೆಗೆ ಅವ್ನಿಗೆ ಇಷ್ಟ ಅಂದ್ಬಿಟ್ಟು ಅಲ್ಲಿ ಪ್ಲೇ ಗ್ರೌಂಡ್ ತರ ಕ್ರಿಕೆಟ್ ಏರಿಯಾ, ಸೊ ಇಲ್ಲಿ ಕ್ರಿಕೆಟ್ ಅಂದ್ರೆ ಅಯ್ಯೋ ಬ್ಲರ್ ಆಯ್ತು. ಸೊ ಇಲ್ಲಿ ಓಪನ್ ಮಾಡು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏರಿಯಾ ಒಂದು ಗಾರ್ಡನ್ ಟೈಪ್ ಇದೆ ಕ್ರಿಕೆಟ್ ಆಡಕ್ಕೆ. ಅದಕ್ಕೆ ಬಾಯ್ಸ್ ಹೇಳಿದೀನಿ ಆದ್ರೆ ವಿಕೆಟ್ ಬ್ಯಾಟ್ ಬಾಲ್ ಎಲ್ಲ ತಗೊಂಬನ್ನಿ ಕ್ರಿಕೆಟ್ ಆಡಕ್ಕೆ ಚೆನ್ನಾಗಿದೆ ಅಂತ. ಸೊ ಸಖತ್ತಾಗಿದೆ ಗೈಸ್, ತುಂಬಾನೇ ಖುಷಿ ಆಗ್ತಿದೆ. ಅಯ್ಯೋ ಇಷ್ಟೊಂದು ಕೊಟ್ನಲ್ಲಪ್ಪ ಅಂತ ಅನ್ಕೋತಿದ್ದೆ, ಬಟ್ ಇಲ್ಲಿ ಬಂದ್ಮೇಲೆ ವರ್ತಿಟ್ ಅಂತ ಅನ್ನಿಸ್ತಿದೆ. ಏನ್ ಮುದ್ಮ ಆಕ್ಚುಲಿ ನಾನು ಪ್ರತಾಪ್ ಎಲ್ಲ ಹಾಕಿನೇ ಮಾಡಿರೋದು, ನಂದು ಒಬ್ಬಳದೇ ಅಲ್ಲ, ಪ್ರತಾಪ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಏನ್ ಮುದ್ದು ಇನ್ನೊಂದು ಕ್ರೇಜಿ ಚಾಲೆಂಜ್ ವಿಡಿಯೋ ಇದೆ, ಬರುತ್ತೆ. ಚಾಲೆಂಜ್ ವಿಡಿಯೋನ ಅಂದ್ರೆ ಚಾಲೆಂಜ್ ವಿಡಿಯೋ ಅಂದ್ರೆ ಆತರ ಅಲ್ಲ, ಒಂದು ಟ್ರೆಷರ್ ಹಂಟ್ ತರ ಅವ್ನಿಗೆ ಒಂದ್ ಸ್ವಲ್ಪ ಟಾಸ್ಕ್ ಕೊಟ್ಟು ಇಷ್ಟು ದೊಡ್ಡ ಮನೇಲಿ ನಾವು ಪ್ಲೇಸ್ ಮಾಡ್ಬಿಟ್ಟು ಅವ್ನಿಗೆ ಹುಡ್ಕೋ ತರ ಮಾಡ್ತೀವಿ. ಕರೆಕ್ಟ್, ಅದು ನೆಕ್ಸ್ಟ್ ಬರುತ್ತೆ. ಹೌದು. ಸೊ ಗೈಸ್ ಯಸ್, ಇವಾಗ ಡೆಕೋರೇಷನ್ ಅವ್ರು ಬರ್ತಾರೆ, ಅವ್ರಿಗೋಸ್ಕರ ಕಾಯ್ತಿದ್ದೀವಿ. ಅವ್ರು ಬಂದ್ಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ ಅವಾಗ ಮತ್ತೆ ಸಿಗ್ತೀನಿ. ಗೈಸ್ ನೋಡಿ, ಆಚೆಯಿಂದ ನೋಡೋಕ್ಕೆ ಈ ಥರ ಕಾಣಿಸ್ತಿದೆ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಅಲ್ಲಿ ನೋಡ್ಬೋದು, ಒಂದು ನಿಮಿಷ, ಅಲ್ಲಿ ಸ್ವಿಂಗ್ ಇದೆ ಆ್ಯಂಡ್ ಇಲ್ಲೊಂದು ಸ್ಮಾಲ್ ಸಿಟ್ಔಟ್ ಏರಿಯಾ ಇದೆ, ಟಿ ವಿ ಎಲ್ಲ ಇದೆ ಆ್ಯಂಡ್ ಇಲ್ಲಿ ಈ ಥರ ಇದೆ. ಇಲ್ಲೇ ಕ್ರಿಕೆಟ್ ಆಡ್ಬೋದು ಅಂತ ನಾವು ಹೇಳಿದ್ದು. ಚೆನ್ನಾಗಿದೆ ಪ್ಲೇಸ್ ಆ್ಯಂಡ್ ಇದು ಆರ್ಚ್, ಎಂಟ್ರಿ ಆರ್ಚ್ ಆ್ಯಂಡ್ ಈ ಥರ ಸ್ಮಾಲ್ ಚೆನ್ನಾಗಿದೆ ಗೈಸ್, ಒಂಥರ ತುಂಬ ಅಂದರೆ ತುಂಬ ಯುನೀಕ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಎಕ್ಸ್ಪೆಷಲಿ ನನಗೆ ಇದರಲ್ಲಿ ಮೇನ್ ಇಷ್ಟ ಆಗಿದೆ ಏನಂತ ಅಂದರೆ, ತೋರಿಸ್ತೀನಿ ಬನ್ನಿ, ಇದಿದೆಯಲ್ಲ. ಸೊ ಇಲ್ಲಿ ಹೊರಗಡೆ ಏನೂ ಕಾಣಿಸ್ಬಾರ್ದು ಅಂತನೋ ಅಥವಾ ಒಳಗಡೆ ಏನೂ ಕಾಣಿಸ್ಬಾರ್ದು ಅಂತನೋ ಈ ಥರ ಕಂಬಗಳು ಹಾಕಿದ್ದಾರೆ, ಓಕೆನಾ. ಕಂಬಗಳು ಹಾಕಿ ಆ್ಯಂಡ್ ಇದು ಬಾಳೆ ಗಿಡನೋ ಏನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು, ಸಾರಿ ಇಫ್ ಐ ಆಮ್ ರಾಂಗ್. ಇದೆಷ್ಟು ಚೆನ್ನಾಗಿ ಫುಲ್ ಕವರ್ ಆಗಿರೋ ಥರ ನೋಡಿ, ವಾವ್ ಎಷ್ಟು ಚೆನ್ನಾಗಿ ಫುಲ್ ಕವರ್ ಆಗಿದೆ, ಒಂದು ಚೂರು ಒಳಗಡೆ ಏನೂ ಕಾಣಿಸಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಸಕ್ಕತ್ತಾಗಿದೆ ಮಾತ್ರ. ಇನ್ನು ನೋಡಿ, ವಾವ್ ಮಸ್ತಾಗಿದೆ ಮಾತ್ರ. ಆ್ಯಂಡ್ ಇದು ಬ್ಯಾಕ್ ಸೈಡು ಆ್ಯಂಡ್ ಇಲ್ಲೊಂದು ಫೈರ್ ಕ್ಯಾಂಪ್ ಒಂದು ಇದಿದೆ, ನೋಡೋಣ ನೈಟ್ ಆದರೆ ಇದನ್ನು ಮಾಡೋಣ. ಏನೇನೋ ಅನ್ಕೊತಿದ್ದೀನಿ, ನೈಟ್ ಅದನ್ನು ಮಾಡೋಣ ಅಂತ. ಬಟ್ ನೋಡಬೇಕು. ಒಂದು ನನಗೇನು ಇಲ್ಲಿ ಇದು ಮೈನಸ್ ಆಯಿತು ಅಂದರೆ, ಒಂದು ಇಷ್ಟ ಆಗಿಲ್ಲ ಏನಂದರೆ, ಇಲ್ಲಿ ಬರೀ ನೀರು ಅಷ್ಟೇ ಕೊಡ್ತಿರೋದು, ಅದು ಬಿಟ್ಟರೆ ಬೇರೆ ಇನ್ನೇನೂ ಕೊಡ್ತಿಲ್ಲ. ಅಟ್ಲೀಸ್ಟ್ ಕಾಂಪ್ಲಿಮೆಂಟ್ರಿ ಟಿಫನ್ ಆದ್ರೂ ಕೊಡಬೇಕಿತ್ತು, ಅದು ಇಲ್ಲ. ಆಮೇಲೆ ಎಲ್ಲೂ ಡೆಲಿವರಿ ಕೂಡ ಅಷ್ಟಿಲ್ಲ, ನಾವೇ ಏನಾದ್ರು ಇದ್ದರೆ ಹೊರಗಿಂದ ತರಬೇಕು. ಸೊ ಅದಕ್ಕೆ ಪುಟ್ಟಂಗೆನೇ ಬರ್ಬೇಕಾದ್ರೆ ಊಟ ತೊಗೊಬರೋಕೆ ಹೇಳಿದ್ದೀನಿ ನಮ್ಮ 3 ಜನಕ್ಕೆ, ಅವರಲ್ಲೇ ಮಾಡ್ಕೊಂಡು ನಮ್ಮ 3 ಜನಕ್ಕೆ ಊಟ ತರಲಿ. ಸೊ ಅಷ್ಟರಲ್ಲಿ ಡೆಕೋರೇಷನ್ ಅವರು ಬರ್ತಾರೆ, ಇನ್ನೊಂದು 1 hour ಡೆಕೋರೇಷನ್ ಅವ್ರು ಬರ್ತಾರೆ. ಸೊ ಅದಾದಮೇಲೆ ಇಲ್ಲಿ ಇದು ಮಾಡ್ಸೋದಾ, ಡೆಕೋರ್ ಮಾಡ್ಸೋದಾ, ಇಲ್ಲ ಅಂದರೆ ಅಲ್ಲಿ ಆ ಲಾನ್ ಇದೆಯಲ್ಲ ಅಲ್ಲಿ ಮಾಡ್ಸೋದಾ, ಅಥವಾ ಇಲ್ಲೊಂದಿದೆ ನೋಡಿ ಜಾಗ. ನಾನು ಆಲ್ಮೋಸ್ಟ್ ಎಲ್ಲ ತುಂಬ ಜನ ಮಾಡಿರೋದನ್ನ ನೋಡಿದ್ದು ಇಲ್ಲಿ ಈ ಏರಿಯಾದಲ್ಲಿ. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಈ ಏರಿಯಾದಲ್ಲಿ ತುಂಬ ಜನ ಮಾಡಿರೋದನ್ನು ನಾನು ನೋಡಿರೋದು. ಅದು ಇದು ಇಲ್ಲ ಅಂದರೆ ಇದು. ಸೊ ಈ 3 ಜಾಗದಲ್ಲಿ ಎಲ್ಲಿ ಮಾಡೋದು ಅಂತ ಡೆಕೋರ್ ಅವ್ರು ಬಂದಮೇಲೆ ಅವ್ರನ್ನೇ ಕೇಳ್ಬಿಟ್ಟು ನೋಡೋಣ ಎಲ್ಲಿ ಮಾಡಿಸೋದು ಏನು ಅಂತ. ಆಮೇಲೆ ಫುಡ್ ಅವ್ರು ಕೂಡ ಹೇಳಿದ್ದೀನಿ, ಫುಡ್ ಕೂಡ ಬರ್ತಿದ್ದಾರೆ ಆ್ಯಂಡ್ ಕ್ಯಾನ್ಬಾ ಟೀಮ್ ಅವರು ಬರ್ತಿದ್ದಾರೆ. ಸೊ ಎವ್ರಿಥಿಂಗ್ ಸೆಟ್ ಆಗಿದೆ. ಹೋಪ್ ಈ ನೈಟ್ ತುಂಬ ಚೆನ್ನಾಗಾಗುತ್ತೆ, ಅವನ ಲೈಫಲ್ಲೇ ನೆನ್ಪಿಟ್ಕೊಳ್ಳೋ ಥರ ಇರುತ್ತೆ ಈ ಬರ್ಡೇ ಅಂತ. ಗೈ ಸಖತ್ ಖುಷಿ ಆಗ್ತಿದೆ ಮಾತ್ರ, ವಿಲ್ಲ ಮಸ್ತಾಗಿದೆ ಪ್ರಾಪರ್ಟಿ. ಸೊ ಎಸ್, ಮತ್ತೆ ಅವ್ನು ಬಂದಮೇಲೆ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಆ್ಯಂಡ್ ಒಳಗಡೆ ಪ್ರತಾಪ್ ಮತ್ತು ಕಾರ್ತಿಕ್ ಇಬ್ಬರು ಏನೋ ಗೇಮ್ ಆಡ್ತಿದ್ದಾರೆ, ಅದೇನು ಗೇಮ್ ನಂಗೆ ಗೊತ್ತಿಲ್ಲ. ಸೊ ಎಸ್, ಮತ್ತೆ ಸಿಗ್ತೀನಿ, ಬಾಯ್. ಈಗ ಜಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ, ಯಾವುದೋ ಜಂಗಲಲ್ಲಿ ಬುಕ್ ಮಾಡೋದು ನಮ್ಮ ಅಕ್ಕ, ಗೊತ್ತಿಲ್ಲ ಅದೆಲ್ಲ ಅಂತ. ಈಗ ಎಷ್ಟು ರೀಚ್ ಆಗಿದ್ದು ನೋಡ ಒಳಗಡೆ ಹೆಂಗಿದೆ ಅಂತ. ಒಳ್ಳೆ ತೋಟ ಕುಶಾನಿ, ಹುಲಿ ಸಿಂಹ ಎಲ್ಲ ಐತೆ. ಒಳ್ಳೆ ತೋಟದಲ್ಲಿ ಏನ್ ಮಾಡೋಳು ಇವಳು, ಫಾರ್ಮ್ ಹೌಸ್ ಗೇಮಲ್ಲಿ ಬುಕ್ ಮಾಡೋಳ ಮಗ, ಗೊತ್ತಾಗ್ತಿಲ್ಲ ಗೈಸ್. ಒಳ್ಳೆ ಯಾವ್ದೋ ಗುಹೆ ಹೋದಂಗ ಐತ್ ನಂಗೆ. ಅಯ್ಯೋ ಭಯ ಆಗ್ತಿದ್ ಕುಶಾನಿ, ಏನ್ ಆಕ್ಟಿಂಗ್ ಅಪ್ಪ ಇವಳದು. ಆಸ್ಕರ್ ಕೊಡ್ರಪ್ಪ ಅವಾರ್ಡ್, ಇವಳು ಕೊಡ್ರ ಆಸ್ಕರ್ ಅವಾರ್ಡು, ಕೊಡ್ರಿ ಆಸ್ಕರ್ ಅವಾರ್ಡ್ ಅವಳಿಗೆ. ಅಯ್ಯೋ ಆಸ್ಕರ್ ಕೊಡ್ಬೇಕು ಗೈಸ್ ಇವಳಿಗೆ ಇವಾಗ. ವಾ, ನನ್ ಬರ್ಡೇ ಜನ ಈ ಬನ್ನಿ ಗೈಸ್ ಇವೆಂಟ್ ಡೆಕೋರೇಷನ್ ಮಾಡೋದಕ್ಕೆ. ನನ್ ಬರ್ಡೇ ಇವೆಂಟ್ ಡೆಕೋರೇಷನ್ ಮಾಡ್ಕೊಂಡು ಬಂದ್ಬಿಟ್ಟವ್ರು ಯಾರವರು, ನನ್ ಬರ್ಡೇ ಡೆಕೋರೇಟ್ ಮಾಡೋದಕ್ಕೆ. ನೋಡ್ರಿ ಬಂದಿದ್ದಾರೆ ಇವರೆಲ್ಲ. ಸೊ ನಾನು ಜೊತೆಗಿರ್ತೀನಿ, ಅವ್ರ ಜೊತೆಗೆ ನಾನು ಜೊತೆ ತಕೊಂಡು ಇವಾಗ ಡೆಕೋರೇಟ್ ಮಾಡ್ತೀನಿ ನನ್ನ ಬರ್ಡೇಗೆ. ನನ್ನ ಬರ್ಡೇಗೆ ನಾನು ಸೇರ್ಕೊಂಡು ಡೆಕೋರೇಟ್ ಮಾಡ್ತೀನಿ ಇವಾಗ. ಯಾವ್ದೋ ಬಂಗ್ಲೆ ಬಂದಂಗೆ ಐತೆ ಗೈಸ್ ಇದು.
ಓ ಹೋ 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 ಏನ್ರಿ ಇದು ಯಾರು ಮದುವೆ ಮಾಡ್ಕೊಂಡ್ರು ಇಲ್ಲಿ ಹಾ ಯಾರ ಮದುವೆ ಮಾಡೋ ಚೈತ್ರ ಇಲ್ಲಿ ಸಾಕಾದಾಗ ಜಾಗ ಮಾತ್ರ ವಾ ಬಾ ವಾ ವಾ ಕ್ರೇಜಿ ಪ್ಲೇಸ್ಗೆ ನಿಜವಲ್ಲೂ ಯಾವ್ದೋ ಬಾಲಿಗೆ ಯಾವ್ದೋ ಥೈಲ್ಯಾಂಡ್ ಬಂದಾಗ ಐತೆ ನನಗೆ ಅಲ್ಲ ಸೇಮ್ ಬಾಲಿ ಥೀಮ್ ಥರ ಐತೆ. ಥ್ಯಾಂಕ್ ಯು ಚೈತ್ರ, ನಿನ್ನ ಶ್ರಮಕ್ಕೆ ನಿನ್ನ ಇದಕ್ಕೆ ಥ್ಯಾಂಕ್ ಯು. ಅಲ್ಲಿ ಡೆಕೋರೇಷನ್ ಕರ್ಸಿ ಯಾರೇನೆ ಅವರೇ ಡೆಕೋರೇಷನ್ ಮಾಡ್ತಾರೆ, ಜೊತೆಗೆ ಬಂದ ಮತ್ತೆ ಅವರು ಡೆಕೋರೇಷನ್ ಮಾಡೋರು. ಬ್ರೋ ಪ್ಲೇಸ್ ಸಾಕಾಗೈತೆ ಬ್ರೋ. ಗುಣ ಏನ್ ಮಾಡ್ತಿದ್ದ ಅವಾಗಿಂದ? ಎಂಜಾಯ್ ಮಾಡ್ತಾವನ ಅಷ್ಟೊತ್ತಿಂದ. ಪ್ಲೇಸ್ ಎಂಜಾಯ್ ಮಾಡ್ತೀಯನಾ? ವಾವ್ ಗೈಸ್, ಇದೇ ಗೈಸ್ ನೋಡೋದು ಚೆನ್ನಾಗಿರೋ ಸ್ವಿಮ್ಮಿಂಗ್ ಪೂಲ್ ಇದ್ರ ಮುಂದೆ ಕ್ರೇಜಿ ಸ್ಪಾಟು. ಬನ್ನಿ ನೋಡೋಣ ಒಳಗಡೆ ಹೆಂಗಿದೆ ಅಂತ. ವಾವ್ ಬಾ 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 ಗೈಸ್ ನೋಡ್ರಿ ಹೆಂಗಿದೆ, ಏನ್ ಪ್ಲೇಸ್ ಗುರು ಇದು. ನಮ್ಮ ಅಕ್ಕ ಆಲ್ರೆಡಿ ಹೋಮ್ ಟೂರ್ ಮಾಡ್ಬಿಟ್ಟಿದ್ದಾಳೆ, ನಾನು ಮತ್ತೆ ಮಾಡ್ರೆ ಚೆನ್ನಾಗಿರಲ್ಲ. ಇಲ್ಲಿ ಕುಶಾನಿ ಇಲ್ಲಿ ಎಲ್ಲಿ ನವಿಲು ತೋರ್ಸ್ ಬಾ ಎಲ್ಲೈತೆ ಗೈಸ್. ನವಿಲೆಲ್ಲ ಬಂದಿದೆ ಅಂತ ಗೈಸ್ ಇಲ್ಲಿ. ಕ್ರೇಜಿ ಇದೇಂಚರು ಹಿಂಗ ಜಾಗ ಇದು ಆಚೆ ಕಡೆ ಇಲ್ಲಿ ಆಚೆ ಬಂದಿದೆ. ನಾನು ಫೈರ್ ಕ್ಯಾಂಪ್ ಹಾಕದೆ ಇಲ್ಲಿ ಕ್ರೇಜಿ. ಎಲ್ಲಿ ನವಿಲು? ಗೈಸ್ ಇಲ್ಲಿ ನೋಡಿ ಗೈಸ್ ನವಿಲು, ಅಲ್ಲಿ ನವಿಲು ಸಕ್ಕದ ಕಾಣಿಸ್ತೈತ್ ನವಿಲು. ಓಡ್ತೈತ್ ನೋಡ್ರಿ ಗೈಸ್. ಗಂಡ ಹೆಣ್ಣಮ್ಮ ಅದು? ಅಲ್ಲ ಗಂಡಿಗೆ ಮಾತ್ರ ಫೆದರ್ ಬರೋದು, ಹೆಣ್ಣಿಗೆ ಫೆದರ್ ಬರಲ್ಲ. ಕ್ರೇಜಿ. ಪರವಾಗಿಲ್ಲ, ಇಲ್ಲೆಲ್ಲ ಯಾವ್ದು ಫಾರೆಸ್ಟ್ ಹುಲಿಗಿಲಿ ಬಂದ್ಬಿಟ್ರೇನೆ ಮಾಡೋ ಚೈತ್ರ. ಸಖತ್ತಾಗಿದೆ ಅಮ್ಮ. ಆಕ್ಚುಲಿ ಒಳ್ಳೆ ಯಾವ್ದೋ ಬೇರೆ ಪ್ಲೇಸಿಗೆ ಬಂದಂಗೈತೆ. ಬಾಲಿ ಇಂಡಿಯಾ ಬಿಟ್ಟು ಯಾವ್ದೋ ಬೇರೆ ಕಡೆ. ನಾವು ಥೈಲ್ಯಾಂಡ್ ಗಾಯ್ಸ್, ನಾವ್ ಇವತ್ತು ಥೈಲ್ಯಾಂಡ್ ಬಂದಿದೀವಿ ನೋಡ್ರಿ. ಕ್ರೇಜಿ ಆಗಿದೆ ಸ್ಪಾಟ್ ಮಾತ್ರ. ನೀನ್ ನೋಡ್ತಾ ಮನೆ ಹೆಂಗಿದೆ ಅಂತ? ಪುಟ ನನ್ಗೊಂದು ಐಡಿಯಾ ಬಂತು ಪುಟ. ಏನು? ಸೈಡ್ ತಗೋ ಚೆನ್ನಾಗಿರೋದು. ಇದೇ ಕಾನ್ಸೆಪ್ಟ್ ಕಟ್ಬೇಕು ಪುಟ ಮನೆ. ಬೋರ ಬಡ್ಕೊಂಡ್ ಮೇರಕ್ ನಂಗಿಲ್ಲ ಈ ದೊಡ್ಡ ಮನೆಯಲ್ಲಿ. ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ ಪುಟ ಮನೆ. ಹಂಗೆ ಕಟ್ಟಣ ಮಸ್ತಾಗಿದೆ. ಈ ತರ ಎಲ್ಲ ಆಚೆ ಕಡೆ ಒಂಥರ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಈ ಫೀಲ್. ಇವಾಗ ಮನೆಗ್ ಬಂದ್ಮೇಲೆ ಐಡಿಯಾ ಮೇಲ್ ನಿಂತ್ಕೊಂಡು ನೋಡಿದಾಗ ಹಾಲ್ ಕಾಣಿಸುತ್ತೆ. ಟಿವಿ ನೋಡೋದು ಮೇಲಿಂದಾನೇ ಕುತ್ಕೊಂಡು ವ್ಯೂ ಚೆನ್ನಾಗಿದೆ, ಮೇಲಿಂದ ಚೆನ್ನಾಗಿದೆ. ಈ ತರ ಒಂದ್ ತಲೆಯಲ್ಲಿ ಇಟ್ಕೋ ಇದನ್ನ. ತಲೆಯಲ್ಲಿ ಇಟ್ಕೊಂಡಿನಿ, ನೋಡೋಣ ಅಕಸ್ಮಾತ್ ದುಡ್ಡು ಜಾಸ್ತಿ ಬಂದ್ರೆ ಕಟ್ಟಣ. ಇನ್ನೊಂದೇನು ಅಂತಂದ್ರೆ ನನ್ ಮುಂದೆನೆ ಗೈಸ್ ಮಾಡ್ತಿದ್ದಾರೆ ಡೆಕೋರೇಷನ್ಸು. ನನ್ನ ಮನೆ ಕಳಿಸಿ ನಾನು ಲೇಟಾಗಿ ಕಳಿಸಿ ಆಮೇಲೆ ತಾನೇ ಮಾಡ್ಬೇಕು ಇವರು. ಅಪ್ಪ ನನ್ನ ಮುಂದೆನೇ ಮಾಡ್ತಿದ್ದಾರೆ. ಇಷ್ಟೆಲ್ಲ ಬಲೂನ್ಸ್ ಎಲ್ಲ ತೊಗೊಂಡೋಗಿ ಮುಂದೆ ಡೆಕೋರೇಟ್ ಮಾಡ್ತಾರಂತೆ. ಸೊ ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ಬರ್ಡೇ ಬಾಯ್ ಬಂದ್ಬಿಟ್ಟು ಡೆಕೋರೇಷನ್ ಮಾಡಿಸ್ತಿರೋದು. ನಾನು ಮಾಡಿಸ್ತಿಲ್ಲ, ನಮ್ಮ ಅಕ್ಕನೇ ಮಾಡಿಸ್ತಿರೋದು. ಬಟ್ ಬೇಗ ಬಂದ್ಬಿಡಿ ನಾನು, ಬಿಕಾಸ್ ಈ ಪ್ಲೇಸ್ನ ನಾನು ನೈಟ್ ಬಂದ್ಬಿಟ್ಟು ಫೀಲ್ ಮಾಡ್ಕೊಳ್ಳೋಕ್ಕಿಂತ ಮಧ್ಯಾಹ್ನ ಬಂದು ಫೀಲ್ ಮಾಡ್ಕೊಂಡಿದ್ದೆ. ನಮ್ಮ ಅಕ್ಕ ನನ್ನ ಬೇಗ ಕರ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಗುಡ್ ಗೈಸ್. ಇದು ನೋಡ್ರಿ ಈ ಪಾರ್ಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ರಿ. ಪಾಟು ಇದೆಲ್ಲ ಮಾಡ್ತಿದ್ದಾರೆ, ನಾನೇ ಮಾಡಿಸ್ತೇನೆ ಡೆಕೋರೇಷನ್ ಎಲ್ಲ. ಯಾಕೆ ನಾನು ಇವಾಗೇನು ಮತ್ತೆ ನನ್ನ ಕೂಟಾಕ್ತೀವಿ ರೂಮಲ್ಲಿ ಇಲ್ಲಿ. ನಾನು ರೂಮಲ್ಲಿ ಚಾನ್ಸೇ ಇಲ್ಲ ಅವೆಲ್ಲ. ಸ್ವಲ್ಪ ನೀನು ಏನಿರ್ಬೋದು ಅಂತ ಸ್ವಲ್ಪ ಅದನ್ನ ಆಲೋಚನೆ. ಇಲ್ಲ ನಾನು ಅಲ್ಲೇ ಇರ್ತೀನಿ, ನಾನೇ ಮಾಡಿಸ್ತೀನಲ್ಲ ಹೋಗ್ಬಿಟ್ಟು. ಕುಶಾನಿಗೆ ಫೋಟೋ ಶೂಟ್ ಮಾಡಿಸ್ತಾ ಇದೀವಿ. ಬಾ ಕುಶಾನ್ ನಿಂತ್ಕೊಳಮ್ಮ ಅಲ್ಲಿ. ಒಳ್ಳೆ ಕಾಪರೇಟ್. ಕುಶಾನಿ ಫೋಟೋ ಕುಶಾಲ್ ಜೊತೆಗೆ. ಕಮಾನ್ ಕುಶಾನ್ ಸ್ಮೈಲ್. ಆಹಾ ಏನ್ ಸ್ಮೈಲೇ ನೋಡಿ ಗೈಸ್, ಅವ್ಳು ಕ್ಯೂಟ್ ಸ್ಮೈಲ್ ಹೆಂಗ್ ಕೊಡ್ತಾವಳೆ. ಕ್ಯಾಮರಾಮ್ಯಾನ್ಗೆಲ್ಲ ಈಸಿ ಅಲ್ವಾ ಫೋಟೋ ತೆಗೆದು ಹಿಂಗೆ ಮಕ್ಳು ಫೈಲ್ ಕೊಟ್ರೆ. ಕಮಾನ್ ಕುಶಾನ್ ಸ್ಮೈಲ್. ಐ ಪೋಸು ಅಲ್ಲಲ್ಲ ಅವಳು ಪೋಸ್ ನೋಡ್ರಿ ಗೈಸ್ ಅವಳ್ದು. ಎಲ್ಲಾರು ಏನೋ ಬಿಸಿ ಆಗಿದೀವಿ. ಇಲ್ಲಿ ಇವ್ರಿಬ್ರು ಏನೋ ಮಾಡ್ತಾರೆ ಗೈಸ್. ಏನ್ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಏನ್ ಮಾಡ್ತಾ ಇರೋ ಕುತ್ಕೊಂಡು ಇಲ್ಲಿ? ಏನ್ ಬಿಸ್ನೆಸ್? ಹೆಂಗ್ ದುಡ್ಡು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಬ್ರೋ. ಅಲ್ಲ ಬಾವ ಏನೋ ಫ್ಯೂಚರ್ ದುಡ್ಡು ಮಾಡೋದು ಹೆಂಗಂತ ನೋಡ್ತಾವ್ರಂತೆ. ಬರೀ ತರ ಈ ಕಟ್ತೀರ ಮನೆ ಈ ತರ ನೀವು ಮನೆ ಕಟ್ಟೋದಕ್ಕೆ ಈ ತರ ಖರ್ಚಿಂಗ್ ಮಾಡೋದು ಹೇಳ್ಕೊಡ್ತಾ ಏನ್ ಮಾಡ್ದೆ? ಹೌದು ಏನಿಲ್ಲ ಬ್ರೋ, ನಮ್ಗೂ ಹೇಳಿ. ಆಟ ಆಡ್ತಿದ್ವಿ ಬ್ರೋ, ರಾಜಾ ರಾಣಿ ಬರ್ತೀರಾ? ಬೇಡ ಬ್ರೋ, ಆಡಿದೀವಿ ಮಕ್ಳಿಗೆ ಆಡಲ್ಲ ನಾವು. ನಿಮ್ದು ಬರ್ಡೇ ಅವತ್ತು ನೀವು ಮಜಾ ಮಾಡಿ. ನಾವು ಮಜಾ ಏನ್ ಮಾಡೋದಿಲ್ಲ. ಹುಡುಗಿ ಅಲ್ಲೋಡಿ ನಿಮ್ ಮಗಳು ನೋಡ್ರಿ ಇಲ್ಲಿ ಪೋದ್ ಹೆಂಗ್ ಕೊಡ್ತಾವಳೆ. ಪೋದ್ ರಾಣಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ನೋಡಿ ಗೈಸ್. ಫೋಟೋ ಶೂಟ್ ನೋಡಿ ಗೈಸ್. ಇಲ್ಲಿ ಕೂತ್ಕೊಂಡು ಪೋಸ್ ನೋಡಿ ಹೆಂಗ್ ಕೊಡ್ತಾವಳಿ ಇಲ್ಲಿ. ಏಯ್ ಸ್ಟ್ಯಾಚು ಆಗ್ಬಿಡಿಯಲ್ಲೇ ಹೋಯ್ ತೊಳ್ತೊಳ್ ಗೈಸ್ ನನ್ನ ಪೋಸ್ ಕೊಡೋದಕ್ಕಲ್ಲಿ. ಹಿಂದೆ ಕೈ ಇಕ್ಕೋ. ಎಲ್ಲ ಕ್ರಿಕೆಟ್ ಆಡ್ತಿದೀವಿ ಇವಾಗ. ಕ್ರಿಕೆಟ್ ನೀನ್ ಫೀಲ್ಡಿಂಗ್ ಮಾಡ್ಬೇಕು ಇವಾಗ. ನಾವು ಬ್ಯಾಟಿಂಗ್ ಆಡ್ತೀವಿ, ಓಕೆನಾ? ಫೀಲ್ಡಿಂಗ್ ಮಾಡು ನೀನು. ಹೋಗು ಗೈಸ್. ಇವಾಗ ನಾವೆಲ್ಲ ಇಷ್ಟು ಜನ ಟೀಮ್ಸು, ಅವರೆಲ್ಲ 10 ಜನ ಟೀಮ್ಸು. ಸುಮ್ಮನೆ ಇವಾಗ ಟೈಮ್ ಪಾಸ್ ಮಾಡಿ ಕ್ರಿಕೆಟ್ ಆಡ್ತಾ ಇದೀವಿ. 17 Pro Max ಎಲ್ಲ ಕಾಣಿಸ್ತೋಳೆ ಗೈಸ್. ನೋಡಿ 17 Pro Max ನನ್ನ ಫೋನು, ಇವಳು ಎಲ್ಲರೂ ಒಟ್ಟೆ ಚೆನ್ನಾಗಿ ಕಾಣಿಸ್ತೀವಿ. ನನ್ನ ಫೋನು ಕೂಡ. ನಾವು ಕ್ರಿಕೆಟ್ ಆಡ್ತೇವೆ, ನೀವು ವಿಡಿಯೋ ಮಾಡು. ನೆಕ್ಸ್ಟ್ ಬಾಲ್ ಕಮಾನ್. ಓ ವಿತ್ ಬಾಲ್. ಔಟ್.
ನಂಗೆ ಇದು 6 ಹೊಡೆದು ಅಭ್ಯಾಸ ಆಗ್ಬಿಟ್ಟಿದೆ, ಹಿಂಗೆಲ್ಲ ಆಡಕ್ಕಾಗಲ್ಲ ನನ್ನ ಕೈಯಲ್ಲಿ. ಸೊ ಗೈಸ್, ಇವಾಗ ನನ್ನ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ, ನನ್ನ ಬರ್ಡ್ ಔಟ್ಫಿಟ್ ಹಾಕೊಂಡ್ಬರ್ತೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ನೀ ಅಲ್ಲೇ ನಾನು ಬರ್ತೀನಿ. ಯೋ ಯೋ ಗೈಸ್, ಯೋ ತರ ಕಾಣಿಸ್ತೀಯಲ್ಲ, ಇದು ನನ್ನ ಔಟ್ಫಿಟ್ ಚೆನ್ನಾಗಿದ್ಯಾ? ಸೊ ಗೈಸ್, ಇದು ನನ್ನ ಆಕ್ಸೆಸರೀಸು ಅಂಡ್ ಇದು ನೋಡಿ ಈ ಚೈನ್ ಹೆಂಗಿದೆ, ಇದು ನನ್ನ ಔಟ್ಫಿಟ್ ಇವತ್ತೆ ಅಂತ. ಗೈಸ್ ಕಮೆಂಟ್ ಮಾಡಿ ಗೈಸ್ ನನ್ನ ಬರ್ಡೇ ಔಟ್ಫಿಟ್ ಹೆಂಗಿದೆ ಅಂತ ಪ್ಲೀಸ್, ಓಕೆನಾ? ಸೊ ಈಗೆಲ್ಲ ಕೆಳಗಡೆ ಕಾಯ್ತಿದ್ದಾರೆ, ಬನ್ನಿ ಹೋಗೋಣ, ಕೇಕ್ ಕಟ್ ಮಾಡ್ಕೊಂಬರೋಣ, ಲೆಟ್ಸ್ ಗೋ. ಒಳ್ಳೆ ಸಿನಿಮಾಟಿಕ್ ವಿಡಿಯೋ ಲೇಕೆ ಅಂಕಲ್ ತರ ಕಾಣಿಸ್ತಾನ. ಕಟ್ ಮಾಡೋದಾ? ರಿಯಲ್ ಹ್ಯಾಪಿ ಬರ್ತ್ಡೇ ಟು ಯು. ಫೈರ್ ಫೈರ್. 3, 2, 1 start. Happy birthday to you. Happy birthday. Happy birthday to you. Thank you. Brother. ಕಾಲ್ ಬಿಡೋ ಮತ್ತೆ ಆಶು ಹೋಗ್ತಾಳೆ. Thank you. ಏನ್ ಜೆಬಿ ಕ್ಯಾಮ್ರಾ ಸ್ಕಿಲ್ಸ್ ಮಾಡೋದು ಮಾಡಲ್ಲ. Ready, 3, 2, 1, action. ಸೂಪರ್. ಸಾಂಬ್ರ ನನಗೆ ಒಳ್ಳೆ ಕೊಡ್ತೇವ್ರೆ ನೋಡಿ ಗೈಸ್. ಅವರು ಹಾಕಿರೋದು ಒಂದೇ ಚೈನ್, ನಿಮ್ ಚೈನ್ ತೋರಿಸಿಬ್ರ ನೋಡಿ, ಈ ಚೈನ್ ಮತ್ತೆ ಈ ಚೈನ್ ಎರಡು ಒಂದೇನೆ. ಅರೆ ಅದು ಅಲ್ಲ, ಅದು ಒರಿಜಿನಲ್, ನಂದು ಡೂಪ್ಲಿಕೇಟ್. ಯಾವ ಸುಳ್ಳು ಹೇಳ್ತಾ ಇರಾ? ಹೆಂಗ್ ಕೊಟ್ರು ಗಿಫ್ಟ್ ನೋಡ? ನೈಕಿ ಬ್ರೋ, ನೀವು ನೀವೇ ನೈಕಿನ ಪರ್ಚೇಸ್ ಮಾಡ್ತೀರಾ ಬ್ರೋ? ಅಲ್ಲ, ಅವ್ರ ಮನೇಲಿ ಒಂದು 70-100 ಶೂ ಇದೆ, ಇದಾದ ಇನ್ನೊಂದು ಶೂ ತಂದಿದ್ದಾರೆ. ಸೂಪರ್ ಆಗಿದೆ ಬ್ರೋ, ನೈಸ್, ಚೆನ್ನಾಗಿದೆ. ಗೈಸ್ ಕುಶಾನಿ ಗಿಫ್ಟ್ ಕೊಡೋದು ಗೈಸ್ ನನಗೆ. ಕುಶಾನಿ ಯಾರು ಗಿಫ್ಟ್ ಇದು? ಎಲ್ಲಾರ್ದು. ಇದು ಸ್ಮಾಲ್ ಗಿಫ್ಟ್, ಬಿಗ್ ಬಂದಿದೆ ಬೇರೆ ಇನ್ನೂ ದೊಡ್ಡದು. ಏನಿದು ಹಿಡ್ಕೊಂಬ ವಾಚ್ ಹಿಡ್ಕೊಳ್ತಾರೆ, ಚೆನ್ನಾಗಿದೆ ಕಣೆ, ವೈಟ್ ವಾಚ್ ಚೆನ್ನಾಗಿದೆ. ನನ್ನ ಔಟ್ಫಿಟ್ ಮ್ಯಾಚು, ಕರೆಕ್ಟ್, ನೈಸ್, ಸಕಲೇ ಗೈಸ್. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಏನಿದೆ ಬ್ರೋ? ಇನ್ನೂ ಇದೆಯಾ ಗೈಸ್? ಇನ್ನೂ ಇದೆ ಅಂತೆ, ಆಮೇಲೆ ಕೊಡ್ತಾರಂತೆ. ಬ್ಲಾಗಲ್ಲಿ ತೋರಿಸ ಬೇಡ, ಅದು ತೋರ್ಸ್ಬೇಕಂತೆ. ಬುಜ್ಜಿ ನಮ್ ಕಿಶಾನು ಊಟನ ಮಾಡಲ್ಲ, ಹಂಗೆ ಓಡೋಬಿಡೋದು, ಬಂದೆ ಹಂಗೆ ಓಡೋದು. ನಾನ್ ವೆಜ್ ನಾವು ಮಾಡಲ್ಲ, ನಿಂಗೆ ಗೊತ್ತಲ್ಲ ನಾನ್ ವೆಜ್ ಮಾಡಲ್ಲ ಅಂತ. ನಾವು ತಿನ್ನಲ್ಲ, ನೀನ್ ತಿಂದಿಲ್ಲ ಅಂದ್ರೆ ಆಚೆ ಬಿಡ. ನೀನ್ ಇವಾಗ ಹೆಂಗಿದೆ ಪ್ರಾಪರ್ಟಿ? ಚೆನ್ನಾಗಿದೆ ಬ್ರೋ, ತಗೊಂಡ್ರ? ಮಾತು ಮುಂಚೆ ಅದೇ ಹೇಳ್ತಿರಲ್ಲ ಬ್ರೋ, ತಗೊಂಡ್ರ ಮದುವೆ ಆದ್ರ ಅದೇ ಬರುತ್ತಲ್ಲ ಬಾಯಿಲಿ. ನಿಮ್ ಬಾಯಿಲಿ ತಗೊಂಡ್ರೆ ಖುಷಿ ಬ್ರೋ, ಅದಕ್ಕೆ ಹೇಳ್ತಾ ಇದೀನಿ. ನೀವೇನ್ ದೇವ್ರ ದಯ, ನೀವೇ ಕಾಸು ಕೂಡ ತಗೊಬೋದು. ನಾವೇ ಬಡವ್ರ ಹತ್ರ, ನೀವ್ ಹೆಂಗೆ ಅಂದ್ರೆ ಭಿಕ್ಷಕನ ಹತ್ರ ಬೆಡ್ಕೊಂಡ್ ತಿನ್ನಕ್ ಬಂದ್ವಿ ಇವಾಗ. ಹೆಂಗೆ ಚೆನ್ನಾಗಿದೆ ಪ್ರಾಪರ್ಟಿ? ಆಕ್ಚುಲಿ ಸಕ್ಕತ್ತಾಗಿದೆ. ಬನ್ನಿ ಊಟ ಮಾಡಿ. ಊಟ ಕೊಟ್ರೆ ಅಲ್ವಾ ಬ್ರೋ ಮಾಡ್ತಾರೆ. ಬನ್ನಿ ಗೈಸ್, ನಮ್ಮ ಸ್ನೇಹಿತರು ಇವತ್ತು ಡಯಟ್ ಮಾಡ್ತಿಲ್ಲ, ಆರಾಮ ಬ್ಯಾಟಿಂಗ್ ಮಾಡಿದ್ದಾರೆ. ಬ್ರೇಕ್ ಇದೆ ಲೈಫ್ ಇವಾಗ, ಕಾಂಟ್ರವರ್ಸಿ ಲೈಫು.
ನಿಮ್ದು ಕಾಂಟ್ರವರ್ಸಿ ಸ್ವಲ್ಪ ಚೆನ್ನಾಗಿದೆ ಇವಾಗ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಆಗ್ತಿದೆ ಲೈಫ್ ಎಲ್ಲ. ಆರಾಮ ಕೂತ್ಕೊಂಡು ಜೋಗದಲ್ಲಿ ಆಡ್ಕೊಂಡು ತಿಂತಾವ್ರಿ ಇವ್ರು 3 ಜನ. ಫಸ್ಟ್ ಊಟ ಮಾಡೋಕೋ. ಅಲ್ಲ ಊಟ ಬೇಡ ಫಸ್ಟ್ ನನಗೆ, ನಾನು ಫಸ್ಟ್ ನಿಂಗೆ ಗಿಫ್ಟ್ ಕೊಡ್ಬೇಕು ನೀನು ನನಗೆ. ಕೊಡ್ತೀನಿ ಅದೇ ನಾನು ಹೇಳ್ದಲ್ಲ, ಇದು ಸರ್ಪ್ರೈಸ್ ಅಂತ ಇನ್ನೊಂದು ಕೊಡು. ಅವರೇ ಗಿಫ್ಟ್. ನಾನೇ ಗಿಫ್ಟ್, ಅದ್ರ ಜೊತೆ ಇನ್ನೊಂದು ಗಿಫ್ಟ್ ಕೂಡ ಕೊಡ್ತೀನಿ. ಊಟ ಮಾಡಿ. ಅಮ್ಮ ನಿಂದೆಲ್ಲಮ್ಮ ಗಿಫ್ಟು ನೀನು. ನಾನೇ ಗಿಫ್ಟ್ ಕೊಟ್ಟೆ ಯಾವಾಗ? ಎಲ್ಲಾರು ಹಿಂಗೆ ಹೇಳ್ಬಿಡ್ರಿ ಏನು, ನಾನು ನಿಮ್ಮ ಬಡೆಗಳು ನಾನು ಹಂಗೆ ಹೇಳ್ಬಿಡ್ತೀನಿ, ನಾನೇ ಗಿಫ್ಟು ನಿಮ್ಗೆ ನಾನೇ ಗಿಫ್ಟ್ ಅಂತ ಹೇಳ್ಬಿಡ್ತೀನಿ. ನಾನು ಹೇಳ್ತೀನಾ? ಇಲ್ಲ ನೀನು ಹೇಳಲ್ಲ ಕಣೆ. ನಾನು ಹೇಳ್ತೀನಾ? ನೀನು ಪೆಂಡಿಂಗ್ ಇದೆ, ಕೊಡ್ತೀನಿ. ನಿಂದು ಕೊಡ್ತೇನಾ? ಯಾವಾಗ ಕೊಡ್ತೀಯ? ಒಂದು ಕೊಟ್ಟಿದ್ದೀನಿ. ಇಷ್ಟ ಆಯ್ತು ಇಷ್ಟ ಆಗಿಲ್ಲ? ಸೂಪರ್ ಆಗಿ ಚೆನ್ನಾಗಿತ್ತು. ಚೆನ್ನಾಯ್ತಾ? ಇವಾಗ ನಾವು ಒಂದು ಟ್ರೆಷರ್ ಅಂಡ್ ಗೇಮ್ ಆಡ್ಸ್ತಾ ಇದೀವಿ. ಏನಂದ್ರೆ ಇಲ್ಲೇ ನಮ್ಮನೆ ಒಂದು 5 ಚಿಪ್ ಕೊಡ್ತೀವಿ, ಅದರಲ್ಲಿ ಕ್ಲೂ ಕೊಟ್ಟಿರ್ತೀವಿ ಪಜಲ್ ಒಳಗೆ. ಆ ಕ್ಲೂ ನೋಡ್ಕೊಂಡು ನೀವು ಅದರಲ್ಲಿ ಒಂದೊಂದು ಗಿಫ್ಟ್ ನ ಪ್ಲೇಸ್ ಮಾಡಿದ್ವಿ, ಆಯ್ತಾ? ಅದನ್ನ ಕಂಡಿಡಿಬೇಕು ಕ್ಲೂ ನೋಡ್ಕೊಂಡು. ಕಂಡಿಡಿದ್ರೆ ಆ ಸರ್ಪ್ರೈಸ್ ಗಿಫ್ಟ್ ಏನಂತ ಗೊತ್ತಾಗುತ್ತೆ. ಇನ್ ಕೇಸ್ ನೀವು ಕಂಡಿಡ್ದಿಲ್ಲ ಅಂದ್ರೆ ಒಂದು ಟಾಸ್ಕ್ ಇರುತ್ತೆ, ಫನ್ನಿ ಟಾಸ್ಕ್, ಅದು ಮಾಡ್ಬೇಕು. ಸರಿ ಆಯ್ತಾ? ಓಕೆನಾ? ಈ ದೊಡ್ಡ ಮನೆ ಟ್ರೆಜರ್ ಅಂಡ್ ಬೇರೆನಾ? ಟ್ರೆಷರ್ ಎಂಟ್ ಅದೇ ಇರೋದು. Okay. ಇಷ್ಟು. ಓಕೆ, ಫಸ್ಟ್ ಪಜಲ್ ಇದು ಓದಿ ಎಲ್ಲ ಮುಂದೆ ಪಜಲ್ ತೋರಿಸಿ ಅವ್ರಿಗೆ. 4 ಅಕ್ಷರ ವರ್ಡ್ಸ್. ನಾವು ನಿನ್ನ ದಿನ ಸ್ಟಾರ್ಟ್ ಮಾಡ್ತೀನಿ. ನಿನ್ನ ಫೇಸ್ ನೋಡುವ ಫಸ್ಟ್ ಫ್ರೆಂಡ್ ನಾನು. ಯಾರು? ಕನ್ನಡಿ. ಗೊತ್ತಿಲ್ಲ ನಿಮ್ಗೆ. 10 ಮಿನಿಟ್ಸ್ ಅಷ್ಟೇ, ಎಲ್ಲ ಕಂಪ್ಲೀಟ್ ಮಾಡ್ಬೇಕು ಬೇಗ. ಹಂಗ ಕನ್ನಡಿ. No, 10 minutes ಜಾಸ್ತಿ ಆಯ್ತು. 3 minutes. The time starts now. ನಾವು ಕನ್ನಡಿ ಎನ್ನಡ ಕನ್ನಡ. ಈ ಟೈಮ್ ತಂದಿಟ್ಟೋಗಿದೆ. ಎಲ್ಲಿ ಹುಡ್ಕೋದು? ಎಲ್ಲಿ ಅಲ್ಲೇ ಇದೆಯಾ? ನಾವ್ ಹೇಳೇ ಇಲ್ಲ. ಇಲ್ಲಿ ದೀಪ ತೆಗಿದ್ರೆ ಇದೆ ಅಂತದೇನೋ. ಸಿಕ್ತು. ಬನ್ನಿ. ತಲೆ ಓಡಿಸ್ಬಿಟ್ಟು ಫಸ್ಟ್ ಸಿಕ್ತು. ಫಸ್ಟ್ ಒನ್ ಮುಗೀತು. ಟಾಸ್ಕ್ 1 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಟಾಸ್ಕ್ 2. ನೆಕ್ಸ್ಟ್ ಪಜಲ್ ಜಂಬಲ್ ವರ್ಡ್ KORONES. ನಿಂಗೆ ತುಂಬಾ ಈಸಿ ಇದೆ ಆಕ್ಚುಲಿ. ನಿಂಗೆ ಕಷ್ಟ KORONES ಅಂದ್ರೆ ಏನು? ಮಚ್ಚ ಇದು ಯೋಚನೆ ಮಾಡಿ. ಏನೋ ಆಯ್ತು ನಂಗೆ ಇವಾಗ ತಲೆ ಕೆಟ್ಟಬಿಟ್ಟೆ. ಡ್ಯಾನ್ಸ್ ಮಾಡಿ ಫುಲ್ ಶೆಕೆ ಆಗ್ಬಿಡಿ, ಸೆಟ್ ಆಗ್ಬಿಡಿ. ಟಾಸ್ಕ್ ಮಾಡ್ತೀನಿ. ಟಾಸ್ಕ್ ಏನಂತಿದೆ? ರೊಮ್ಯಾಂಟಿಕ್ ಪ್ರಪೋಸಲ್ ಮಾಡು ಟು ಟೆಂಪರರಿ ಎಲ್ಲೋ ಇಮ್ಯಾಜಿನರಿ ಇಮ್ಯಾಜಿನರಿಗೆ ರೊಮ್ಯಾಂಟಿಕ್ ಇಮ್ಯಾಜಿನರಿ ಯಾರು ಇಲ್ಲ ಅಂತ ಯಾರು ಇಲ್ಲ. ಹಂಗೆ ಮಾಡ್ಬೇಕು. ನೋಡಿ ಹುಡುಗಿ ಇಲ್ಲೇ ಕೂತಿದ್ದಾಳೆ. ಹುಡುಗಿ ಇದು. ಅವಳಿಗೆ ಪ್ರಪೋಸ್. ಓಕೆ ಬೇಬಿ, ಇಷ್ಟು ದಿನ ನಾನು ತುಂಬಾ ಇಷ್ಟಪಡ್ತಿದ್ದೆ, ಆದ್ರೆ ಯಾಕೋ ನೀ ನನ್ನ ಮನ್ಸು ಕದ್ಬಿಟ್ಟಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಇವತ್ತು ನನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಐ ಲವ್ ಯು. ಹೊಡ್ರೆ ತಪ್ಪಳೆ. ಗೊತ್ತಾಗ್ತಿಲ್ಲ ಅವರು ಸ್ನೂಕರಾ ಇದರಲ್ಲೆಲ್ಲ ಗಿಫ್ಟ್ ಇಟ್ಟಿದ್ದೀರಾ ನೀವು? ಸಿಕ್ತು. ಸೆಂಟು ಪರ್ಫ್ಯೂಮ್. ನನ್ನ ನೋಡಿದ್ರೆ ಡಾರ್ಕ್ನೆಸ್ ಹೋಗುತ್ತೆ, ನಾನು ಆಫ್ ಆದ್ರೆ ಎಲ್ಲಾರು ಕನ್ಫ್ಯೂಸು. ನಾನು ಯಾರು? ಡಾರ್ಕ್ನೆಸ್ ಲೈಟು ನಮ್ಗೆ ಗೊತ್ತಿಲ್ಲ. ನನ್ನ ನೋಡಿದ್ರೆ ಡಾರ್ಕ್ನೆಸ್ ಹೋಗುತ್ತೆ, ನಾನು ಆಫ್ ಆದ್ರೆ ಎಲ್ಲಾರು ಕನ್ಫ್ಯೂಸ್ ಆಗ್ತಾರೆ. ನಾನು ಯಾರು? ಹುಡುಕಿ ಗೊತ್ತಿಲ್ಲ. ಏನೋ ಹಾಲಲ್ಲಿ ಇದೆಯಾ? ಮಾಡ್ತೀನಿ. ಓಕೆ, ಇಲ್ಲಿ 3 ಆಫ್ ಡಿಫ್ರೆಂಟ್ ಮೂವಿ ಹೀರೋ, ಮಾಸ್, ರೊಮ್ಯಾಂಟಿಕ್, ವಿಲನ್ ಸ್ಟೈಲ್. ಅಂದ್ರೆ ಆಕ್ಟ್ ಲೈಕ್ 3 ಡಿಫರೆಂಟ್ ಮೂವಿ ಹೀರೋಸ್. ಆಕ್ಟ್ ಲೈಕ್ ಎ ಡಿಫ್ರೆಂಟ್ ಡ್ರೀಮ್. ಫಸ್ಟ್ ಇದು ಮಾಸ್ ಮಾಡ್ತೀನಿ. ಮಾಸು ನಾನು ಮಾರ್ಟಿನ್ ಒಂದ್ ಮಾಡಿದೆ. ನೆಕ್ಸ್ಟ್ ರೊಮ್ಯಾಂಟಿಕ್ ಏನ್ ಮಾಡ್ಲಪ್ಪ? ರೊಮ್ಯಾಂಟಿಕ್ ಏನ್ ಮಾಡ್ಲಿ? ಮಿನಿಮಮ್ ಲವ್ ಮಾಡಿ, ಮೀಡಿಯಂ ಲವ್ ಮಾಡಿ, ಮ್ಯಾಕ್ಸಿಮಮ್ ಮಾಡಿ, ಔಟ್ ಮಾಡಿ. ಸ್ಟೇಡಿಯಂ ಇಂದ ಔಟ್ ಆಗೋ ಪ್ಲೇಯರ್ ನಾನಲ್ಲ. ಕಮ್ಮಿ ಹಿಡಿದ್ರೆ ನಿಮ್ಗೆ ಅರ್ಥ, ಜಾಸ್ತಿ ಆದ್ರೆ ನಿಮ್ಗೆ ಇಷ್ಟವೇ ಆಗಲ್ಲ. ಅಂತೂ ಸ್ಟಾರ್ ಆಗ್ಬಿಟ್ರಿ, ಫ್ಯಾನ್ ಆಗ್ಬಿಟ್ನಲ್ಲ. ಒಂದೇ. ನೆಕ್ಸ್ಟ್ ವಿಲನ್ ಏನು? ವಿಲನ್ ಏನ್ ಮಾಡ್ಲಿ? ಏನ್ ಬೇಕಂತ ಧಮ್ಕಿ ಹಾಕು. ಏನ್ ಬೇಕು? ನೆಪೋಟಿಸಮ್. ಏನಪ್ಪ ನಮ್ಮ ದೇಶ ಹಿಂಗಾಗೋಯ್ತು. ಎಲ್ಲಿ ನೋಡಿದ್ರೆ ರೆಕಮೆಂಡೇಶನ್, ಡೊನೇಷನ್, ಡಾಮಿನೇಷನ್, ಇನ್ಫ್ಲೂಯೆನ್ಸ್, ಲಂಚ, ಅಪ್ಪನ ಬಡ್ರ ಮಕ್ಳು ಏನ್ ಮಾಡ್ಬೇಕು? ಆಯ್ತು.
ಮೂರು ಮಾಡಿದೀನಿ ಬ್ರಾ. ಹೇಳಿ ಬ್ರಾ, ಇಲ್ಲ ಎಲ್ಲಿ ಬಾಬಿಟ್ಟಿಲ್ಲ ಇದಿಷ್ಟು ಬಂದು ಇದು ಆಫ್ ಮಾಡ್ರೆ ಲೇಟ್ ಹೋಗುತ್ತೆ. ಇದು ಡಾಕ್ಟ್ರದ್ದು ಖಾತೆ ಇದ್ದಂಗೆ ಇದು ಗ್ಲೌಸ್ ನೆಕ್ಸ್ಟ್ ಖುಷಿ ಮತ್ತೆ ಬೇಜಾರಾದಾಗ ಮಾತ್ರ ನನ್ನನ್ನ ಜ್ಞಾಪಿಸ್ಕೊಡ್ತಾರೆ. ಎಲ್ಲ ನಾವು ಯಾರೋ ಬರ್ದಿರೋದು ಯಾರೋ ಗೊತ್ತಿಲ್ಲಪ್ಪ. ಎಲ್ಲೇ ಎಲ್ಲ ನೋವನ್ನು ಮರೆಸುವ ಕೆಪಾಸಿಟಿ ಇದೆ. ಯಾವನ್ ಬರ್ದವನ ಇದು ಅವ್ನಿಗೆ ಗೊತ್ತಿಲ್ಲ ಏನ್ ಬರ್ದವನೆ ಅಂತ. ನನ್ನ ಮಗನೇ ಬರ್ದಿರೋದು. ಕಷ್ಟಪಟ್ಟು ಪ್ಲಾನ್ ಮಾಡ್ಕೊಂಡ್ ಬರ್ತಿದ್ದೀನಿ. ಏನ್ ಇವಾಗ ಇದು ಆನ್ಸರು? ನೀನ್ ತಿಳ್ಕೊ. ಖುಷಿ ಮತ್ತೆ ಬೇಜಾರಾದಾಗ ಮಾತ್ರ ನನ್ನ ಜ್ಞಾಪಿಸ್ಕೊಳ್ಳೋದು. ಟವಲ್ಲ ಎಲ್ಲ ನೋವನ್ನು ಮರ್ಸಕ್ಕೆ ಕೆಪಾಸಿಟಿ ಇದೆ. ಎಣ್ಣೆ, ಡ್ರಿಂಕು, ಎಣ್ಣೆ ಬಾಟ್ಲು ಎಲ್ಲಿದೆ? ಫ್ರಿಜ್ ಅಲ್ಲಿ ಇರೋ ಮೋಸ್ಟ್ಲಿ ಫ್ರಿಜ್ ಅಲ್ಲಿ ಇರುತ್ತೆ. ಎಣ್ಣೆ ನಾವ್ ತಂದಿಲ್ಲ. ಹಾ, ಎಣ್ಣೆ ಇಡೋ ಜಾಗ ಯಾವ್ದು? ಆತರ. ಓ ಬಾರು, ಅದು ಬಾರ್ ತಗೊಂಡ್ರು. ನೋಡೇನಿಲ್ಲ ಎಲ್ಲೂ ಏನಿಲ್ಲ, ಇಲ್ಲೂ ಇಲ್ಲ. ಮೋಸ್ಟ್ಲಿ ಮೇಲೆ ಇಟ್ಟಿದ್ದೀರಾ 10 ಕೋಟಿ ಬೇಕಂತ ಮೋಸ್ಟ್ಲಿ. ಓ ಇಲ್ಲೇ ಇದೆಯಾ? ಇದೇನೋ ಗೊತ್ತಿಲ್ಲ, ಅವಾಗ ನೋಡ್ತೀನಿ ಏನಂತ. ನೆಕ್ಸ್ಟ್ ಕೊಡಿ. ಲಾಸ್ಟ್ ರವಿಚಂದ್ರನ್ ಫಸ್ಟ್ ಮೂವಿ ಸಾಂಗ್, ಹೀರೋ ಇಂಟ್ರೋ ಸಾಂಗ್. ಮೋಸ್ಟ್ ಡಿಫಿಕಲ್ಟ್ ಇದು. ಬ್ರೋ ರವಿಚಂದ್ರನ್ ಸರ್ದು ಫಸ್ಟ್ ಇಂಟ್ರೋ ಸಾಂಗ್. ಫಸ್ಟ್ ಮೂವಿ ಯಾವುದು? ಫಸ್ಟ್ ಮೂವಿ ಇದು ಪ್ರೇಮಲೋಕ. ಹಾ, ಅದ್ರದ್ದು ಇಂಟ್ರೋ ಸಾಂಗ್ ಎಲ್ಲಿ ಬರುತ್ತೆ? ಹೀರೋಯಿನ್ದು ಸ್ವಿಮ್ಮಿಂಗ್ ಪೂಲ್ ಹತ್ರನಾ? ಗೊತ್ತಿಲ್ಲ. ನಾಕಿಸ್ಕೊಳ್ಳಿ. ಗೊತ್ತಾಗ್ತಿಲ್ವಲ್ಲ? ಟಾಸ್ ಮಾಡಿ ಹೇಳಿ. ಟಾಚ್ ಮಾಡ್ಬಿಡ್ತೀನಿ. ಓಕೆನಾ? ಓಕೆನಾ? ಟಾಚ್ ಮಾಡ್ಬಿಡ್ತೀನಿ. ಟಂಗ್ ಟ್ವಿಸ್ಟರ್. ಶಿ ಸೆಲ್ಸ್ ಏನೋ ಇದ್ಲಿ ಹೆಂಗೋ ಹೇಳೋದಿದು. ಶಿ ಶೆಲ್ಸ್ ಆನ್ ದ ಸೀ ಶೋರ್. ಶಿ ಸೆಲ್ಸ್ ಆನ್ ದ ಸೀ ಶೋರ್. ಶಿ ಸೆಲ್ ಆನ್ ದ ತಪ್ಪು ಕರೆಕ್ಟ್. ಶಿ ಸೆಲ್ಸ್ ಆನ್ ದ ಸೀ ಶೋರ್. ನೋಡಿಲಿ. ಶಿ ಸೆಲ್ಸ್ ಸಿ ಶೋರ್. ಸಾರಿ, ಅವನಿಗೆ ಗೊತ್ತಾಗ್ತಿಲ್ಲ ಏನ್ ಬರ್ತಾವ ಅಂತ. ಶಿ ಸೆಲ್ಸ್ ಸೀ ಶೆಲ್ ಆನ್ ದ ಸೀ ಶೋರ್. ಅದೇ ನಾವು ಮೇಲೆ ಬಾತ್ರೂಮ್ ನೀರ್ಯಾ ಹುಷಾರಿಲ್ಲ ಅಲ್ಲಿ. ಓ ಬಿಡು, ಒಂದ್ ಕ್ಲೂ ಇಲ್ಲಿಲ್ಲ ಬಿಡು. ಇಲ್ವಾ? ಏನು ಬಾಯ್ ಏನ್ ಮಾಡ್ತಾ ಇದ್ದೀರಾ ಬಾಯ್? ಬಟ್ಟೆ ಬಿಸಿದಿರಲ್ಲ. ಎಲ್ಲ ಲೈಟ್ ಹುಡುಕಿ ಸಿಗುತ್ತೆ. ಕರೆಕ್ಟಾಗಿ ಹುಡುಕ್ಬೇಕು. ಅಪ್ಪ ಸಿಕ್ತು. ಓ ನೈಕಿ ಶೂಸು. ಅದೇನೋ ಗೊತ್ತೇ ನಂಗೆ ನೈಕಿ ಶೂಸ್ ಅಲ್ಲಿ ಸಿಕ್ಕಾಬಿಡಿ ಇರ್ತಾರೆ. ಏನಿದೆ ಶೂಸ್ ಇದು? ಕ್ರೇಜಿ ಶೂಸ್ ಗೈಸ್. ವಾವ್, ಸಕಲಾಗಿದೆ ಶೂ. ಯಾರು ಕೊಟ್ಟಿದ್ರು? ಹಂಗೆ ಗೊತ್ತು. ಕ್ರೇಜಿ ಇದೆ ಶೂ. ಐ ಲವ್ ಶೂಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಶೂ. ಇದು ಪ್ರೀಮಿಯಂ ಆಗಿದೆ. ಥ್ಯಾಂಕ್ ಯು. ಯಾಕೆ ಮಾಡಿದ್ರು ಗೊತ್ತಿಲ್ಲ ದುಡ್ಡಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇವರು. ಥ್ಯಾಂಕ್ ಯು ಚೈ. ಥ್ಯಾಂಕ್ ಯು ಬ್ರೋ. ನೈಕಿ ಶೂಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. 5,000 ನಂತರ ಔಚರ್. ಈ ಔಚರ್ ಅದು ಫೈನಲ್ ಪ್ರೈಸ್. ಫೈನಲ್ ಪ್ರೈಸ್ ಅಂದಿದ್ದು ಇದು ಮತ್ತೆ ಅದು ಎರಡು ಶೂ ಮಾತ್ರ ಇದು ತಂದಿದ್ದ ಮಾಡ್ಬಿಡಿ. ಲಾಸ್ಟ್ ಏನೋ ಒಂದು ಟಾಸ್ ಕೊಟ್ಟರೆ ಚಿಕನ್ ಡ್ಯಾನ್ಸ್ ಅಂತೆ. ಅಂದ್ರೆ ಕೋಳಿ ತರ. ಇಲ್ಲ ಸೌಂಡ್ ಬರ್ತಿಲ್ಲ. ನೀನ್ ಸುಮೇರು. ಡನ್, ಪಾಸ್. ಗುಡ್ ಜಾಬ್. 5 minutes. ಥ್ಯಾಂಕ್ ಯು ಬ್ರೋ. ತುಂಬಾ ಚೆನ್ನಾಗಿರೋ ಟಾಸ್ಕ್ ಕೊಟ್ಟಿದ್ದೀರಾ. ಬಾಯ್ಸ್ ರೆಡಿನಾ ಪಾರ್ಟಿ ಮಾಡಕ್ಕೆ? ಸ್ವಿಮ್ಮಿಂಗ್ ಪೂಲ್ ಇಳಕ್ಕೆ? ಜಾಲಿ ಎಲ್ಲ ಜಾಲಿ. ಬರ್ರಿ ಹೋಗೋಣ ಗೈಸ್. ಇವಾಗ ಫುಲ್ ರಶ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಇಳಿತೀವಿ.
ಮುಗೀತು, ನಾವೆಲ್ಲ ಎನರ್ಜಿ ಲಾಸ್ಟ್ ಆಯ್ತು ನಮ್ದೆಲ್ಲ ಡಮಾರು. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ನನ್ನ ಬರ್ಡೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಆಯ್ತು. ಎಲ್ಲಾರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸೊ ಯಾರು ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಓಕೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡೋಣ ಅಪ್ಪ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ರೇಜಿ ಎಂಜಾಯ್ ಮಾಡ್ತೀವಿ, ಕ್ರೇಜಿ ಆಫ್ಟರ್ ಪಾರ್ಟಿ ಇದು, ಕ್ರೇಜಿ.